ನಾಳೆ ಬಯಾಲಜಿ ಎಕ್ಸಾಮ್ ಇದೆ. ಸೊ ಟಾಪ್ 50 MCQಗಳನ್ನು ನಾನು ನಿಮ್ಗೆ ಇದರಲ್ಲಿ ಹೇಳ್ತಾ ಇದ್ದೀನಿ. ಸೊ ಐ ನೋ ನಿಮ್ಗೆ ಇವಾಗ ಟೈಮ್ ಇಲ್ಲ, ಸೊ ಎಲ್ಲ ಕಾನ್ಸೆಪ್ಟ್ ವೈಸ್ ಕೊಡೋಕ್ಕಾಗೋದಿಲ್ಲ. ಸೊ ಈ ಟಾಪ್ 50 MCQ ನಾನು ಬೋತ್ ಫಸ್ಟ್ PU ಮತ್ತು ಸೆಕೆಂಡ್ PU ಎರಡೂ ಸೇರಿಸಿ ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆಯಲ್ಲ, ಸೊ ನೋಡಿ ಆ ಕಾನ್ಸೆಪ್ಟ್ಸ್ ಮೇಲೆ ನಾನು ಈ ಟಾಪ್ 50 MCQಗಳನ್ನು ಸೆಲೆಕ್ಟ್ ಮಾಡ್ತೀನಿ. ಆ್ಯಂಡ್ ದೀಸ್ ಆರ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಇರ್ಬೋದು ಅಥವಾ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ನ ಮೇಲೆ MCQಗಳನ್ನು ನಾನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ನೋಡಿ, ಇದನ್ನು ನೋಡೋದ್ರಿಂದ ನಿಮಗೆ ಕಾನ್ಸೆಪ್ಟು ಗೊತ್ತಾಗುತ್ತೆ ಆ್ಯಂಡ್ ದೆನ್ ನಿಮಗೆ ಮೇನ್ ಎಕ್ಸಾಮ್ಗೆ ಹೆಲ್ಪ್ ಕೂಡ ಆಗುತ್ತೆ. ಯಾಕಂದರೆ ಬಿಕಾಸ್ ಇದೇ ತರಹದ ಕ್ವೆಶನ್ಸನ್ನು ಬೇರೆ ಬೇರೆ ತರಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಫಸ್ಟ್ ಒನ್, ಮ್ಯಾಚ್ ದ ಫಾಲೋವಿಂಗ್ ಟೈಪ್. ನೋಡಿ, ಇದರಲ್ಲಿ ನಿಮಗೆ 4 ಆನ್ಸರ್ಸ್ ಗೊತ್ತಾಗುತ್ತೆ, ಬೇರೆ ಬೇರೆ ಆನ್ಸರ್ಸ್. ಯಾಕೆ ಅಂತಂದರೆ ಬಿಕಾಸ್ ಗ್ರಿಫಿತ್ ಅವರು ಯಾವ ಎಕ್ಸ್ಪೆರಿಮೆಂಟ್ ಮಾಡಿದರು, ಸೊ ಪೋಲನ್ ಗ್ರೇನ್ ಕುರಿತಾಗಿ, ಚಾರ್ಗಾಫ್ ರೂಲ್ನದ್ದು ಆ್ಯಂಡ್ ಪೆಡಿಗ್ರಿ ಅನಾಲಿಸಿಸ್ ಆ್ಯಂಡ್ ಹಾರ್ಮೋನ್ಸ್ನದ್ದು. ಓಕೆ, ಸೊ ಇದೆಲ್ಲ ನಿಮಗೆ ಎಂಡಲ್ಲಿ ಸಾಲ್ವ್ ಮಾಡ್ತೀನಿ. ಸೊ ಎಂಡ್ವರೆಗೂ ನೋಡಿ. ಸೊ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ನಿಗೆ ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ಈ ಟಾಪ್ 50 MCQನ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿದ್ರಿಂದ ಅವ್ರಿಗೆ ಹೆಲ್ಪ್ ಆಗುತ್ತೆ ಕಡಿಮೆ ಟೈಮಲ್ಲಿ. ಇವಾಗ ಓದೋದಕ್ಕೆ ಟೈಮ್ ಇಲ್ಲ ನಿಮಗೆ, ಐ ನೋ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಅಗ್ರಿ ರಿಲೇಟೆಡ್ ಆ್ಯಂಡ್ ನೀಟ್ನ ವೀಡಿಯೋಸ್ಗಳು ಮುಂದೆ ಬರ್ತಾ ಇರುತ್ತೆ. ಆ್ಯಂಡ್ ಹೋಪ್ ಇಟ್ ಹೆಲ್ಪ್ಸ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಲೆಟ್ಸ್ ಗೋ ಟು ದ ಕ್ವೆಶನ್ಸ್. ಸೊ ಗ್ರಿಫಿತ್ ಆಯಿತಾ, ಸೊ ಜಸ್ಟ್ ಒಂದು ಕಡೆ ನೋಟ್ ಮಾಡಿ ಇಟ್ಕೊಂಡ್ಬಿಡಿ. ನೀವು ಇದೆಷ್ಟು ರಿವಿಷನ್ ಮಾಡಿದರೂ ಸಾಕಾಗುತ್ತೆ. ನೆಕ್ಸ್ಟ್ ಜಾಕೋಬ್ ಆ್ಯಂಡ್ ಮೊನಾಡ್ ಏನು ಇವ್ರು ಕಂಡು ಹಿಡಿದಿದ್ದು ಲ್ಯಾಕ್ ಓಪೆರಾನ್. ಓಕೆ, ಸೊ ಜಾಕೋಬ್ ಆ್ಯಂಡ್ ಮೊನಾಡ್ ಲ್ಯಾಕ್ ಓಪೆರಾನನ್ನು ಕಂಡು ಹಿಡಿದ್ರು. ನೆಕ್ಸ್ಟ್ ಮೆಸೆಲ್ಸನ್ ಆ್ಯಂಡ್ ಸ್ಟಾಲ್ ಎಕ್ಸ್ಪೆರಿಮೆಂಟ್ ಮಾಡಿರುವಂಥದ್ದು ಕನ್ಸರ್ವೇಟಿವ್ ಮೋಡ್ ಆಫ್ ರೆಪ್ಲಿಕೇಶನ್. ನೆಕ್ಸ್ಟ್ ಹರ್ಷಿ ಆ್ಯಂಡ್ ಚೇಸ್ ಮಾಡಿದಂಥದ್ದು DNA ಈಸ್ ಜೆನೆಟಿಕ್ ಮಟೀರಿಯಲ್ ಅಂತ ಹೇಳಿ, ಹರ್ಷಿ ಆ್ಯಂಡ್ ಚೇಸ್. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಇದ್ರ ಜೊತೆಗೆ ಯಾವುದ್ರ ಮೇಲೆ ಮಾಡಿದ್ರು, ಲ್ಯಾಕ್ ಓಪೆರಾನ್ ಯಾವುದರಲ್ಲಿ, ಈ ಕೊಲೈನಲ್ಲಿ. ಗ್ರಿಫಿತ್ ಯಾವುದ್ರ ಮೇಲೆ ಮಾಡಿದರು, ಆನ್ ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯಾ. ಓಕೆ, ನೆಕ್ಸ್ಟ್ ಮೆಸೆಲ್ಸನ್ ಆ್ಯಂಡ್ ಸ್ಟಾಲ್ ಸೆಮಿ ಕನ್ಸರ್ವೇಟಿವ್ ಮೋಡ್ ಆಫ್ ರೆಪ್ಲಿಕೇಶನ್. ಅಗೇನ್ ಇದನ್ನು ಅವ್ರು ಮಾಡಿದ್ದು ಯಾವುದು, ಈ ಕೊಲೈನಲ್ಲಿ, ಸೀಸಿಯಂ ಕ್ಲೋರೈಡ್ ಅನ್ನೋ ಸೊಲ್ಯೂಷನಲ್ಲಿ. ನೆಕ್ಸ್ಟ್ ಹರ್ಷಿ ಆ್ಯಂಡ್ ಚೇಸ್ ಇವರು ಮಾಡಿದ್ದು ಯಾವುದರಲ್ಲಿ, ಬ್ಯಾಕ್ಟೀರಿಯೋಫೇಜ್. ಓಕೆ, ಸೊ ಬ್ಯಾಕ್ಟೀರಿಯೋಫೇಜ್, ರೈಟ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಹ್ಯಾಸ್ ಬೀನ್ ಕಮರ್ಷಿಯಲೈಸ್ಡ್ ಆ್ಯಸ್ ಬ್ಲಡ್ ಕೊಲೆಸ್ಟ್ರಾಲ್ ಲೋವರಿಂಗ್ ಏಜೆಂಟ್. ನೋಡಿ, ಈ ತರಹ ಕ್ವಶನ್ಸ್ ನಿಮಗೆ ಸಾಕಷ್ಟು ಬರುತ್ತೆ. ಸ್ಟೂಡೆಂಟ್ಸ್ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಥವಾ ಒಂದು ಕಡೆ ಬರೆದಿಟ್ಕೊಳ್ಳಿ. ಓಕೆ, ಸೊ ಬಯೋ ಆಕ್ಟಿವ್ ಮಾಲಿಕ್ಯೂಲ್ಸ್ ಕಂಪಲ್ಸರಿಯಾಗಿ ಇದ್ರ ಮೇಲೆ ಕ್ವಶನ್ ಬಂದೇ ಬರುತ್ತೆ. ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಚಾಪ್ಟ್ರಿಂದ. ನೋಡಿ, ಸ್ಟ್ರೆಪ್ಟೋಕೈನೇಸ್ ಏನು, ಇಟ್ಸ್ ಅ ಕ್ಲಾಟ್ ಬಸ್ಟರ್. ಓಕೆ, ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಹಾರ್ಟ್ ಡಿಸೀಸಲ್ಲಿ ಬಳಸ್ತಾರೆ. ಇದನ್ನು ಸ್ಟ್ರೆಪ್ಟೋಕಾಕಸ್ ಅನ್ನೋ ಬ್ಯಾಕ್ಟೀರಿಯಾಯಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೈಕ್ಲೋಸ್ಪೋರಿನ್ ಎ, ಸ್ಪೋರಮ್, ಟ್ರೈಕೋಡರ್ಮಾ ಪಾಲಿಸ್ಪೋರಮ್ ಅನ್ನೋ ಫಂಗಸಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಇದು ಇಮ್ಯುನೋಸಪ್ರೆಸಿವ್ ಏಜೆಂಟ್. ಸೊ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನಲ್ಲಿ ಇದನ್ನು ಬಳಸ್ತಾರೆ. ಸ್ಟ್ಯಾಟಿನ್ ಇದು ಬ್ಲಡ್ ಕೊಲೆಸ್ಟ್ರಾಲ್ ಲೋವರಿಂಗ್ ಏಜೆಂಟ್. ಮೊನಾಸ್ಕಸ್ ಪರ್ಪ್ಯೂರಿಯಸ್ ಅನ್ನೋ ಈಸ್ಟಿಂದ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್, ನಿಮಗೆ ಕೇಳ್ತಾರೆ ಇದನ್ನು. ಲೈಪೇಸ್ ಅನ್ನೋ ಎಂಜೈಮು ಆಯಿಲ್ ಸ್ಟೇನನ್ನು ರಿಮೂವ್ ಮಾಡೋದಕ್ಕೆ, ಬಟ್ಟೆ ಮೇಲಿರೋ ಆಯಿಲ್ ಸ್ಟೇನನ್ನು ರಿಮೂವ್ ಮಾಡೋದಕ್ಕೆ. ಪೆಕ್ಟಿನೇಸು ಪ್ರೋಟಿಯೇಸು ಬಾಟಲ್ ಜ್ಯೂಸಸನ್ನು ಕ್ಲಿಯರ್ ಮಾಡೋದಕ್ಕೆ. ಓಕೆ, ಸೊ ನೆನ್ಪಿಟ್ಕೊಳ್ಳಿ. ನಾವು ಸೊ ಸೈಕ್ಲೋಸ್ಪೋರಿನ್ ಎ ಏನಂತ ಹೇಳಿದೆ ನಾನು, ಇಟ್ ಈಸ್ ಇಮ್ಯುನೋಸಪ್ರೆಸಿವ್ ಏಜೆಂಟ್. ಸ್ಟ್ರೆಪ್ಟೋಕೈನೇಸ್ ಏನಂತ ಹೇಳಿದೆ ನಾನು, ಇಟ್ ಈಸ್ ಕ್ಲಾಟ್ ಬಸ್ಟರ್. ಸ್ಟ್ಯಾಟಿನ್ ಏನು ಅಂತ ಹೇಳಿದೆ ನಾನು, ಇಟ್ ಈಸ್ ಬ್ಲಡ್ ಕೊಲೆಸ್ಟ್ರಾಲ್ ಲೋವರಿಂಗ್ ಏಜೆಂಟ್. ಪೆನ್ಸಿಲಿನ್ ಏನು, ಇಟ್ ಈಸ್ ಆ್ಯಂಟಿಬಯೋಟಿಕ್. ಓಕೆ, ಸೊ ಈ ರೀತಿಯಾಗಿ ಕ್ವಶನ್ ಕೇಳ್ತಾರೆ. ನೋಡಿ, ಇನ್ನೊಂದು ಇದೇ ತರಹ ಕ್ವಶನ್ ಕೇಳಿದ್ದಾರೆ, ಬ್ಲಡ್ ಕೊಲೆಸ್ಟ್ರಾಲ್ ಲೋವರಿಂಗ್ ಏಜೆಂಟ್ ಯಾವುದು. ಸೊ ನಾನು ಈಗ ತಾನೇ ಹೇಳಿದ್ನಲ್ವಾ, ಸೊ ಡೂ ಕಮೆಂಟ್, ಲೆಟ್ ಅಸ್ ಚೆಕ್. ನೆಕ್ಸ್ಟ್, ಆರ್ಗ್ಯಾನಿಕ್ ಮ್ಯಾಟ್ರಲ್ಲಿ ಆರ್ಗ್ಯಾನಿಕ್ ಮ್ಯಾಟ್ರ್ ಜಾಸ್ತಿ ಆದರೆ BOD ಏನಾಗುತ್ತೆ, ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಏನಾಗುತ್ತೆ, ಇಟ್ ಇನ್ಕ್ರೀಸಸ್. ನೋಡಿ, ಆರ್ಗ್ಯಾನಿಕ್ ಮ್ಯಾಟ್ರ್ ಜಾಸ್ತಿ ಆದರೆ ಬಯೋಲಾಜಿಕಲ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಅಂದರೆ ಪೊಲ್ಯೂಷನ್ ಜಾಸ್ತಿ ಆಗಿದೆ ಅಂತ ಅರ್ಥ. ಓಕೆ, ಒಂದು ವೇಳೆ BOD ಕಡಿಮೆ ಆಗಿದೆ ಅಂತಂದರೆ ಏನರ್ಥ, ನಮಗೆ ಅಲ್ಲಿ ಪೊಲ್ಯೂಷನ್ ಕಡಿಮೆ ಇದೆ ಅಂತ ಅರ್ಥ. ಸೊ ಇದೇ ತರಹದ ಇನ್ನೊಂದು ಕ್ವಶನ್ ಬರುತ್ತೆ ಇಲ್ಲಿ. ಎಸ್, BOD ಮೇಲೆ ನೋಡಿ, ವಾಟರ್ ಸ್ಯಾಂಪಲ್ಸ್ ಯಾವುದು ಹೈಲಿ ಪೊಲ್ಯೂಟೆಡ್ ಇದೆ ಅಂತ ಕೇಳ್ತಾ ಇದ್ರು ಅವರು. ಓಕೆ, ಸೊ ನಾವು ಈಗ ತಾನೇ ಹೇಳಿದ್ವಿ, ಯಾವುದರಲ್ಲಿ BOD ಜಾಸ್ತಿ ಇರುತ್ತೆ ಅದರಲ್ಲಿ ನಮಗೆ ಪೊಲ್ಯೂಷನ್ ಜಾಸ್ತಿ ಇರುತ್ತೆ. ಸೊ 6 mg/L ಇರುವಂಥದ್ದು ಹೈಲಿ ಪೊಲ್ಯೂಟೆಡ್ ವಾಟರ್. ನೆಕ್ಸ್ಟ್ ಕ್ವೆಶನ್, ಟ್ಯಾಕ್ ಪಾಲಿಮರೇಸ್ ಏನಿದೆಯಲ್ಲ, ಸೊ PCR ಅಲ್ಲಿ ಅದು ಯಾವುದರಿಂದ ಆಬ್ಟೈನ್ ಮಾಡ್ತಾರೆ, ಥರ್ಮಸ್ ಅಕ್ವಾಟಿಕಸ್ ಅನ್ನುವಂಥದ್ದು. ಇಟ್ ಈಸ್ ಥರ್ಮಲ್ ಸ್ಟೇಬಲ್ ಆಗಿರುತ್ತೆ, ಹೆಚ್ಚು ಟೆಂಪ್ರೇಚರನ್ನು ಇದು ತಡ್ಕೊಳ್ಳುವಂಥ ಶಕ್ತಿ ಇರುತ್ತೆ. ಟ್ಯಾಕ್ ಪಾಲಿಮರೇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಎಕ್ಸ್ಟೆನ್ಷನ್ ಸ್ಟೆಪ್ಪಲ್ಲಿ PCR ಅಲ್ಲಿ 3 ಸ್ಟೆಪ್ಸ್ ಇದೆ, ಅದರಲ್ಲಿ ಎಕ್ಸ್ಟೆನ್ಷನ್ ಸ್ಟೆಪ್ಪಲ್ಲಿ ಇದನ್ನು ಬಳಸ್ತೀವಿ, ಟ್ಯಾಕ್ ಪಾಲಿಮರೇಸ್. ನೆಕ್ಸ್ಟ್, ನಾರ್ಮಲ್ ಮೆನ್ಸ್ಟ್ರುಯೇಟಿಂಗ್ ವುಮೆನ್ನಲ್ಲಿ 5th ಏಪ್ರಿಲ್ಗೆ ನೋಡಿ, ಲಾಸ್ಟಲ್ಲಿ ನಿಮಗೆ ನಾನು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀನಿ. ಓಕೆ, ನಾವು
ಸೊ 5th ಏಪ್ರಿಲ್ಗೆ ಮೆನ್ಸ್ಟ್ರುವೇಷನ್ ಸ್ಟಾರ್ಟ್ ಆಗ್ತಾ ಇದೆ, ಮೆನ್ಸಸ್ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಮೆನ್ಸಸ್ ಎಷ್ಟು ದಿನ ಇರುತ್ತೆ, 5 ಡೇಸ್ವರೆಗೂ ಇರುತ್ತೆ. ಅಂತಂದರೆ 5th ಹಿಡಿದು 5, 6, 7, 8, 9thವರೆಗೂ ಮೆನ್ಸ್ಟ್ರುವಲ್ ಸೈಕಲ್ ಇರುತ್ತೆ, ಐ ಮೀನ್ ಮೆನ್ಸಸ್ ಇರುತ್ತೆ. ಓಕೆ, ಅದಾದ ನಂತರ 14th ಡೇಗೆ ಅಂತಂದರೆ ಇದೆಷ್ಟಾಯಿತು, 1, 2, 3, 4, 5 ಡೇಸ್ ಮೆನ್ಸಸ್ ಆಯಿತು. ಇದಾದ ನಂತರ ನೆಕ್ಸ್ಟ್ 10, 11, 12 ಬರ್ಕೊಂಬಿಡಿ ನೀವು ನೀಟಾಗಿ. ಓಕೆ, 13, 14, 15, 16, 17, 18 ಹೌದಾ. ಸೊ 18th ಡೇಗೆ ಎಷ್ಟಾಗುತ್ತೆ ನೋಡಿ, 1, 2, 3, 4, 5, 6, 7, 8, 9, 10, 11, 12, 13, 14 ಎಕ್ಸಾಕ್ಟ್ 14th ಡೇಗೆ ಓವ್ಯುಲೇಷನ್ ಆಗುತ್ತೆ. ಅಂದರೆ ಯಾವ ಡೇಟಿಗೆ ಆಗ್ತಾ ಇದೆ, 18th ಏಪ್ರಿಲ್ಗೆ ಓವ್ಯುಲೇಷನ್ ಆಗುತ್ತೆ. ಈ ರೀತಿ ನೀವು ನೆನ್ಪಿಟ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ಪ್ರೋಕ್ಯಾರಿಯೋಟ್ಸಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಆಫ್ DNA ಯಾವುದರಿಂದ ಇನಿಷಿಯೇಟ್ ಆಗುತ್ತೆ, ಸಿಗ್ಮಾ ಫ್ಯಾಕ್ಟ್ರಿಂದ ಇನಿಷಿಯೇಟ್ ಆಗುತ್ತೆ. ಟರ್ಮಿನೇಟ್ ಯಾವುದರಿಂದ ಆಗುತ್ತೆ, ರೋ ಫ್ಯಾಕ್ಟ್ರಿಂದ ಟರ್ಮಿನೇಟ್ ಆಗುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ ಪ್ರೋಕ್ಯಾರಿಯೋಟ್ಸಲ್ಲಿ. ನೆಕ್ಸ್ಟ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟಲ್ಲಿ Y ಕ್ರೋಮೋಸೋಮಲ್ಲಿರುವಂತಹ ಜೀನ್ಸ್ ಎಷ್ಟು? ಎಸ್, ಇದರ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಫೀಚರ್ಸ್ ಆಫ್ HGP ಎಷ್ಟು ಹ್ಯೂಮನ್ ಜೀನೋಮ್ ಕಂಟೇನ್ಸ್ 3164 ಬೇಸ್ ಪೇರ್ಸ್. ಎಷ್ಟು ಜೀನ್ಸ್ ಇದೆ, 30,000 ಜೀನ್ಸ್ ಇದೆ. ಅತಿ ಹೆಚ್ಚು ಜೀನ್ಸ್ ಹೊಂದಿರುವಂಥದ್ದು ಕ್ರೋಮೋಸೋಮ್ ಯಾವುದು, ಕ್ರೋಮೋಸೋಮ್ ನಂಬರ್ 1 ಎಷ್ಟಿದೆ ಅದರಲ್ಲಿ ಜೀನ್ಸ್, 2968 ಜೀನ್ಸ್ ಇದೆ. ಅತಿ ಕಡಿಮೆ ಜೀನ್ಸನ್ನು ಹೊಂದಿರುವಂಥದ್ದು ಯಾವುದು, ಕ್ರೋಮೋಸೋಮ್ Y 231 ಜೀನ್ಸ್ ಇದೆ. ಅವರೇನು ಕೇಳಿದ್ದಾರೆ ಇಲ್ಲಿ, ಕ್ರೋಮೋಸೋಮ್ Yನಲ್ಲಿ ಎಷ್ಟು ಜೀನ್ಸ್ ಇದೆ, ದ ಆನ್ಸರ್ ಇಸ್ 231 ಜೀನ್ಸ್. ಆ್ಯಂಡ್ ಲಾರ್ಜೆಸ್ಟ್ ಜೀನ್ ಯಾವುದು, ಡಿಸ್ಟ್ರೋಫಿನ್. ಎಷ್ಟು ಬೇಸಸ್ ಇದೆ ಇದರಲ್ಲಿ, 2.4 ಮಿಲಿಯನ್ ಬೇಸಸ್ ಇದೆ. ಓಕೆ, ಸೊ ಎವರೇಜ್ ಜೀನಲ್ಲಿ ಎಷ್ಟು ಬೇಸಸ್ ಇರುತ್ತೆ, 3000 ಬೇಸಸ್ ಇರುತ್ತೆ. 50% ಆಫ್ ದ ಜೀನ್ಸ್ನ ಕೆಲಸ ಗೊತ್ತಿಲ್ಲ. ಆ್ಯಂಡ್ ಕೋಡಿಂಗ್ ಪಾರ್ಟ್ ಇರುವಂಥದ್ದು ಲೆಸ್ ದ್ಯಾನ್ 2%. ಓಕೆ, ಸೊ ಇದರದ್ದು ಸ್ಕ್ರೀನ್ಶಾಟ್ ತೊಗೊಂಡ್ಬಿಡಿ ನೀವು, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೇಲಿಯಂಟ್ ಫೀಚರ್ಸ್ ಆಫ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ನಾವು DNA ಕಲೆಕ್ಟ್ ಮಾಡಿದರೆ ಯಾವುದು ಹೆಲ್ಪ್ಫುಲ್ ಆಗಿರುತ್ತೆ ಅಂತ. ಓಕೆ, ಸೊ ಸ್ಕಿನ್ನಲ್ಲಿ DNA ಇರುತ್ತೆ, ಎಸ್. ಸೆಮನ್ ಸ್ಯಾಂಪಲಲ್ಲಿ DNA ಇರುತ್ತೆ, ಎಸ್. ಹೇರ್ ಫಾಲಿಕಲಲ್ಲೂ ಕೂಡ DNA ಇರುತ್ತೆ. ಬಟ್ ಎರಿಥ್ರೋಸೈಟ್ಸಲ್ಲಿ ನ್ಯೂಕ್ಲಿಯಸ್ಸೇ ಇರೋದಿಲ್ಲ. ನ್ಯೂಕ್ಲಿಯಸ್ಸೇ ಇಲ್ಲ ಅಂತಂದರೆ DNA ಇರೋದಿಲ್ಲ. ಸೊ ಎರಿಥ್ರೋಸೈಟ್ಸನ್ನು ಇಟ್ ಈಸ್ ನಾಟ್ ಹೆಲ್ಪ್ಫುಲ್. ಓಕೆ, ಸೊ ದ ರೈಟ್ ಆಪ್ಷನ್ ಈಸ್ ಎರಿಥ್ರೋಸೈಟ್. ನೆಕ್ಸ್ಟ್ ಒನ್, ಸೊ ಯಾವುದು ಕರೆಕ್ಟ್ ಕಾಂಬಿನೇಷನ್ ಅಂತ ಕೇಳಿದ್ದಾರೆ ನೋಡಿ. ಪ್ಲಸ್ ಪ್ಲಸ್ ಅಂತಂದರೆ ಯಾವುದು, ಪ್ಲಸ್ ಪ್ಲಸ್ ಅಂದರೆ ಇಬ್ಬರಿಗೂ ಹೆಲ್ಪ್ ಆಗಬೇಕು, ದಟ್ ಈಸ್ ಮ್ಯೂಚುವಲಿಸಮ್. ಮೈನಸ್ ಮೈನಸ್ ಅಂದರೆ ಇಬ್ಬರಿಗೂ ಕೆಟ್ಟದಾಗ್ತಾ ಇದೆ, ಕಾಂಪಿಟೇಷನ್. ನೆಕ್ಸ್ಟ್ ಪ್ಲಸ್ ಮೈನಸ್ ಅಂತಂದರೆ ಒಬ್ರಿಗೆ ಹೆಲ್ಪ್ ಆಗುತ್ತೆ, ಇನ್ನೊಬ್ರಿಗೆ ಏನು ಎಫೆಕ್ಟ್ ಆಗ್ತಾ ಇಲ್ಲ, ದಟ್ ಈಸ್ ಕಮೆನ್ಸಾಲಿಸಮ್. ಅಂದರೆ ನೋಡಿ, ಮ್ಯೂಚುವಲಿಸಮ್ ಎರಡರಲ್ಲಿದೆ. ಓಕೆ, ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ 3. ಓಕೆ, ಆ್ಯಂಡ್ ನೆಕ್ಸ್ಟ್ ಇನ್ನು ಪ್ಯಾರಾಸೈಟಿಸಮಲ್ಲಿ ಏನಾಗುತ್ತೆ ಅಂತಂದರೆ ಒಂದಕ್ಕೆ ಮೈನಸ್ ಆಗುತ್ತೆ, ಇನ್ನೊಂದಕ್ಕೆ ಪ್ಲಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮ್ಯೂಚುವಲಿಸಮಲ್ಲಿ ಅಗೇನ್ ಹೇಳ್ದಂಗೆ ಎರಡಕ್ಕೂ ಪ್ಲಸ್ ಆಗುತ್ತೆ. ಅಮೆನ್ಸಾಲಿಸಮಲ್ಲಿ ಒಂದು ಮೈನಸ್ ಇರುತ್ತೆ, ಇನ್ನೊಂದು 0 ಇರುತ್ತೆ. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಎಸ್, ಸೊ ಇದು ಕೂಡ ಅನದರ್ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಸೊ ಯಾವ್ಯಾವ ಮಂತಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಬರೀ ಒಂದೊಂದೇ ಮಂತದ್ದು ನಿಮಗೆ ಕ್ವಶನ್ ಕೇಳ್ತಾರೆ. ಓಕೆ, ಸೊ ಫಸ್ಟ್ ಮಂತ್ ಬರ್ಕೊಂಬಿಡಿ, ಹಾರ್ಟ್ ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಮಂತ್ ಲಿಮ್ಸ್ ಆ್ಯಂಡ್ ಡಿಜಿಟ್ಸ್ ಫಾರ್ಮ್ ಆಗುತ್ತೆ, ಲಿಮ್ಸ್ ಆ್ಯಂಡ್ ಡಿಜಿಟ್ಸ್. ಓಕೆ, ಸೊ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಥರ್ಡ್ ಮಂತ್ ಏನಾಗುತ್ತೆ ಅಂತಂದರೆ ಮೇಜರ್ ಆರ್ಗನ್ಸ್ ಆರ್ ಫಾರ್ಮ್ಡ್. ಆ್ಯಂಡ್ 5th ಮಂತ್, ಓಕೆ, ಸೊ 5th ಮಂತಲ್ಲಿ ಹೇರ್ ಆ್ಯಂಡ್ ದೆನ್ ಮೂಮೆಂಟ್ಸ್. ಓಕೆ, ಸೊ ಹೇರ್ ಮತ್ತು ಫಸ್ಟ್ ಬೇಬಿಯ ಮೂಮೆಂಟ್ಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಆ್ಯಂಡ್ 6th ಮಂತಲ್ಲಿ ನಿಮಗೆ ಐಲಿಡ್ಸ್ ಫಾರ್ಮ್ ಆಗುತ್ತೆ ಆ್ಯಂಡ್ ಐ ಲ್ಯಾಶಸ್ ಅಪಿಯರ್ ಆಗುತ್ತೆ. ಓಕೆ, ಸೊ ಹಾಗಿದ್ರೆ ಫಸ್ಟ್ ಮಂತ್ ಏನಾಗ್ತಾ ಇದೆ, ಹಾರ್ಟ್ ಫಾರ್ಮೇಷನ್ ಆಗುತ್ತೆ. ಸೆಕೆಂಡ್ ಮಂತ್ ಏನಾಗುತ್ತೆ, ಲಿಮ್ಸ್ ಆ್ಯಂಡ್ ಡಿಜಿಟ್ಸ್ ಆರ್ ಫಾರ್ಮ್ಡ್. 5th ಮಂತ್ ಏನಾಗುತ್ತೆ, ಎಸ್, ಹೇರ್ ಆನ್ ಹೆಡ್ ಜೊತೆಗೆ ಫಸ್ಟ್ ಮೂಮೆಂಟ್ಸ್ ಕೂಡ ಆವಾಗಲೇ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ 6th ಮಂತ್ಗೆ ಏನಾಗುತ್ತೆ, ಸಪರೇಷನ್ ಆಫ್ ಐಲಿಡ್ಸ್. ಓಕೆ, ಸೊ ಯಾವುದು ಕರೆಕ್ಟ್ ಆಪ್ಷನ್ ಅಂತ ನೀವು ನೋಡಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಎಸ್ ನೋಡಿ, ಸಿಂಗಲ್ ಜೀನಿಂದ ಮಲ್ಟಿಪಲ್ ಫಿನೋಟಿಪಿಕ್ ಎಕ್ಸ್ಪ್ರೆಷನ್ ಬರ್ತಾ ಇದೆ. ಅಂದರೆ ಒಂದು ಜೀನಿಂದ ಮಲ್ಟಿಪಲ್ ಎಕ್ಸ್ಪ್ರೆಷನ್ ಅಂತಂದರೆ ಏನು, ದಟ್ ಈಸ್ ಪ್ಲಿಯೋಟ್ರಾಪಿ. ಓಕೆ, ಸೊ ದಿಸ್ ಈಸ್ ಪ್ಲಿಯೋಟ್ರಾಪಿ. ಟ್ರಾಪಿಗೆ ಎಕ್ಸಾಂಪಲ್ ಯಾವುದು ಅಂತಂದರೆ ಫಿನೈಲ್ ಕೀಟೋನ್ಯೂರಿಯಾ. ಇನ್ಕಂಪ್ಲೀಟ್ ಡಾಮಿನೆನ್ಸ್ಗೆ ನಿಮಗೆ ಗೊತ್ತಿದೆ, ರೆಡ್ ವೈಟನ್ನು ಕ್ರಾಸ್ ಮಾಡಿದಾಗ ಪಿಂಕ್ ಕಲರ್ ಬರುವಂಥದ್ದು ಸ್ನ್ಯಾಪ್ ಡ್ರ್ಯಾಗನಲ್ಲಿ. ಪಾಲಿಜೆನಿಕ್ ಇನ್ಹೆರಿಟೆನ್ಸ್ ಅಂದರೆ ಮೆನಿ ಜೀನ್ಸ್ ಕಂಟ್ರೋಲಿಂಗ್ ಸಿಂಗಲ್ ಕ್ಯಾರೆಕ್ಟರ್. ಪಾಲಿಜೆನಿಕ್ಕಿಗೆ ನಿಮಗೆ ಹ್ಯೂಮನ್ ಸ್ಕಿನ್ ಕಲರ್ ಬರುತ್ತೆ. ಓಕೆ, ಸೊ ಹ್ಯೂಮನ್ ಸ್ಕಿನ್ ಕಲರ್. ನೆಕ್ಸ್ಟ್ ಮಲ್ಟಿಪಲ್ ಅಲಿಲಿಸಮ್ಗೆ ಬ್ಲಡ್ ಗ್ರೂಪ್, ಹ್ಯೂಮನ್ ಬ್ಲಡ್ ಗ್ರೂಪ್, ದಟ್ ಈಸ್ ABO ಬ್ಲಡ್ ಗ್ರೂಪಿಂಗ್ ಬರುತ್ತೆ. ಅವ್ರು ಕೇಳಿರುವಂಥದ್ದು ಡೈ ಹೈಬ್ರಿಡ್ ಕ್ರಾಸನ್ನು. ಡೈ ಹೈಬ್ರಿಡ್ ಕ್ರಾಸಲ್ಲಿ ನಮಗೆ 9:3:3:1 ರೇಷೋ ಬರುತ್ತೆ. ಸೊ 9 ಮತ್ತು 1 ಎರಡು ಕೂಡ ಏನು ಅಂತಂದರೆ ಪೇರೆಂಟಲ್ ಟ್ರೇಟ್ ಬರುತ್ತೆ. ಪೇರೆಂಟಲ್ ಟ್ರೇಟ್ ಏನು, ದಟ್ ಈಸ್ ಯೆಲ್ಲೋ ಕಲರ್ ರೌಂಡ್ ಸೀಡ್ಸು 9 ಇರುತ್ತೆ. ಆ್ಯಂಡ್ 1% ಏನು ಅಂತಂದರೆ ರಿಂಕಲ್ಡ್ ಗ್ರೀನ್ ಸೀಡ್ಸ್ ಇದೆ. ಸೊ ಇದು ಪೇರೆಂಟಲ್ ತರಹ ಇದೆ. ಆ್ಯಂಡ್ 3 ಇರೋದು ಏನು ಅಂತಂದರೆ ದೇ ಆರ್ ರೌಂಡ್ ಬಟ್ ಗ್ರೀನ್. ಆ್ಯಂಡ್ ಇನ್ನೊಂದು ರಿಂಕಲ್ಡ್ ಬಟ್ ಯೆಲ್ಲೋ.
ಸಾರಿ, ಎಸ್, ರಿಂಕಲ್ಡ್ ಬಟ್ ಎಲ್ಲೋ ಅಂತಂದರೆ ದೀಸ್ ಆರ್ ನಾನ್ ಪೇರೆಂಟಲ್. ಓಕೆ, ಸೊ ನಾನ್ ಪೇರೆಂಟಲ್ ಎಷ್ಟಿದೆ ಅಂತ ಹೇಳ್ತಾ ಇದ್ದಾರೆ ಅವರು, 64 ಇಂಡಿವಿಜುವಲ್ಸ್. ನೋಡಿ 9+3+3+1 ನಾವು ಮಾಡಿದ್ದು 16 ಇಂಡಿವಿಜುವಲ್ಸ್ಗೆ. ಸೊ ಏನಿಲ್ಲ, ವೆರಿ ಸಿಂಪಲ್, ಇದಕ್ಕೆ ಇಂಟು 4 ಮಾಡಬೇಕು. ಹೋಲ್ ಇದಕ್ಕೆ ಇಂಟು 4 ಮಾಡಿದೆ, 16 4 ಏನಾಗುತ್ತೆ 64. ಓಕೆ, ಸೊ 9 4 ಎಷ್ಟು, 9 4 36, 4 3 12, 4 3 12 ಆ್ಯಂಡ್ 4. ಓಕೆ, ಸೊ ಇಷ್ಟು ಟೋಟಲ್ ಮಾಡಿದ್ರೆ ನಿಮಗೆ 64 ಇಂಡಿವಿಜುವಲ್ಸ್ಗೆ ಎಷ್ಟು ನಾನ್ ಪೇರೆಂಟಲ್ ಟೈಪ್ಸ್ ಅಂದರೆ ನಾವು ಮಿಡಲ್ ಇರೋದನ್ನು ಕೌಂಟ್ ಮಾಡಬೇಕು. ಹೌದಾ, ನಾನ್ ಪೇರೆಂಟಲ್ ಕ್ಯಾರೆಕ್ಟರ್ 64ಅಲ್ಲಿ ಎಷ್ಟು ತೋರಿಸ್ತಾ ಇದೆ, 24 ಇಂಡಿವಿಜುವಲ್ಸ್. 12 + 12 24 ಇಂಡಿವಿಜುವಲ್ಸ್. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಒನ್. ನೆಕ್ಸ್ಟ್ ಬ್ಲಡ್ ಗ್ರೂಪಿನ ಕುರಿತಾದಂಥ ಕ್ವಶನ್ಸ್ ನೋಡಿ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಬ್ಲಡ್ ಗ್ರೂಪ್ ಎ ಬ್ಲಡ್ ಗ್ರೂಪ್ ಇದೆ. ಮ್ಯಾರೇಜ್ ವಿತ್ ಅ ವುಮೆನ್ ಆಫ್ ಬಿ ಬ್ಲಡ್ ಗ್ರೂಪ್. ಏನೇನು ಪಾಸಿಬಲ್ ಬ್ಲಡ್ ಗ್ರೂಪ್ಸ್ ಬರೋದಕ್ಕೆ ಸಾಧ್ಯ ನೋಡಿ. ಇನ್ ಕೇಸ್ ಅವರು ಹೆಟಿರೋಸೈಗಸ್ ಇದ್ದರು ಅಂತಂದರೆ IA-I IB-I ಇರಬಹುದು. ಹೌದಾ, ಸೊ ಎ ಬ್ಲಡ್ ಗ್ರೂಪಿಗೆ IA-I ಇರ್ಬೋದು, ಬಿಗೆ IB-I ಇರ್ಬೋದು. ಓಕೆ, ಸೊ ಇವರಲ್ಲಿ ಏನು ಬರುತ್ತೆ ಗ್ಯಾಮೆಟ್ಸು, IA-I IB-I. ಓಕೆ, ಸೊ ದೀಸ್ ಆರ್ ದ ಗ್ಯಾಮೆಟ್ಸ್. ನಾವು ಏನೇನು ಪಾಸಿಬಿಲಿಟೀಸ್ ಇದೆ ನಮಗೆ, AB ಬ್ಲಡ್ ಗ್ರೂಪ್ ಬರಬಹುದು, ಆರ್ A ಬ್ಲಡ್ ಗ್ರೂಪ್ ಬರಬಹುದು, ಆರ್ ವಿ ಕ್ಯಾನ್ ಗೆಟ್ B ಬ್ಲಡ್ ಗ್ರೂಪ್, ಆರ್ ವಿ ಕ್ಯಾನ್ ಆಲ್ಸೋ ಗೆಟ್ O ಬ್ಲಡ್ ಗ್ರೂಪ್. I ಅಂತಂದ್ರೇನು, O ಬ್ಲಡ್ ಗ್ರೂಪ್. ಸೊ ಆಲ್ 4 ಬ್ಲಡ್ ಗ್ರೂಪ್ಸ್ ಆರ್ ಪಾಸಿಬಲ್. ಓಕೆ, ಸೊ ಆಲ್ 4 ಬ್ಲಡ್ ಗ್ರೂಪ್ಸ್ ಆರ್ ಪಾಸಿಬಲ್ ಇಫ್ ದೇ ಆರ್ ಹೆಟಿರೋಸೈಗಸ್ ಇರಬೇಕು. ನೆಕ್ಸ್ಟ್ ಕ್ವಶನ್ ಏನು ನೋಡೋಣ. ಇಫ್ ಹಸ್ಬೆಂಡ್ ಆ್ಯಂಡ್ ವೈಫ್ ಆರ್ IB IA-IO ಅಮಾಂಗ್ ದ ಬ್ಲಡ್ ಗ್ರೂಪ್ಸ್ ಆಫ್ ಚಿಲ್ಡ್ರನ್ ಹೌ ಮೆನಿ ಡಿಫ್ರೆಂಟ್ ಜೀನೋಟೈಪ್ಸ್ ಮತ್ತು ಫಿನೋಟೈಪ್ಸ್ ಬರುತ್ತೆ ಅಂತ ಹೇಳಿ. ನೋಡಿ ಏನು ಕೊಟ್ಟಿದ್ದಾರೆ, ಫಾದರ್ ಈಸ್ IA-IB, ಮದರ್ ಈಸ್ IA-I. ಓಕೆ, ಸೊ ಇದನ್ನು ನಾವು ಕ್ರಾಸ್ ಹಾಕಿ ನೋಡಿದಾಗ ನಮಗೇನು ಸಿಗುತ್ತೆ, ಒಂದು IA ಇದೆ, ಇನ್ನೊಂದು IB ಸಿಗುತ್ತೆ, ನೆಕ್ಸ್ಟ್ IA ಆ್ಯಂಡ್ ದೆನ್ I. ಓಕೆ, ಸೊ ಇದನ್ನು ನಾವು ಕ್ರಾಸ್ ಮಾಡಿ ನೋಡಿದಾಗ IA ಸೇರ್ಕೊಂಡ್ಬಿಟ್ಟು ಏನು ಬಂತು ನಮಗೆ, A ಬ್ಲಡ್ ಗ್ರೂಪ್ ಬಂತು. ಹೌದಾ, ನೆಕ್ಸ್ಟ್ IA ಆ್ಯಂಡ್ I ಸೇರಿಕೊಂಡು ಕೂಡ ನಮಗೆ A ಬ್ಲಡ್ ಗ್ರೂಪ್ ಬರುತ್ತೆ. ಓಕೆ, ಸೊ ದಿಸ್ ಈಸ್ IA ಆ್ಯಂಡ್ ದಿಸ್ ಈಸ್ IA-I. ಹೌದಾ, ಸೊ 2 A ಬ್ಲಡ್ ಗ್ರೂಪು ಪಾಸಿಬಿಲಿಟಿ ಇದೆ. ನೆಕ್ಸ್ಟ್ ಈ ಕಡೆಗೆ ಬಿ ಜೊತೆಗೆ ನೋಡೋದಾದರೆ IB-IA ಸೇರಿ ಏನು ಬಂತು ನಮಗೆ, IB-IA ಜೊತೆ ಸೇರಿ AB ಬ್ಲಡ್ ಗ್ರೂಪ್ ಬಂತು. ನೆಕ್ಸ್ಟ್ IB-I ಜೊತೆಗೆ ಸೇರಿ ನಮಗೆ B ಬ್ಲಡ್ ಗ್ರೂಪ್ ಬಂತು. ಅಂದರೆ ಎಷ್ಟು ಫಿನೋಟೈಪ್ ಅಂತಂದರೆ ಬ್ಲಡ್ ಗ್ರೂಪ್ ಎಷ್ಟಿದೆ, A1 AB 2 B 3 ಫಿನೋಟೈಪ್ಗಳು ಸಿಗ್ತಾ ಇದೆ. ಜೀನೋಟೈಪ್ ಅಂತಂದರೆ ದಿಸ್ ಒನ್, ಈ ಕಾಂಬಿನೇಷನನ್ನು ಜೀನೋಟೈಪ್ ಅಂತ ನಾವು ಕರಿತೀವಿ. ಸೊ ಎಷ್ಟು ಜೀನೋಟೈಪ್ಸ್ ಆಯಿತು, 1 2 3 4. ಸೊ 4 ಜೀನೋಟೈಪ್ಸ್, 3 ಫಿನೋಟೈಪ್ಸ್. ಓಕೆ, ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪಾಸಿಬಲ್ ಬ್ಲಡ್ ಗ್ರೂಪ್ ಆಫ್ ಚಿಲ್ಡ್ರನ್ ಹೂಸ್ ಪೇರೆಂಟ್ಸ್ ಆರ್ ಹೆಟಿರೋಸೈಗಸ್ ಆಫ್ AB. ಇವಾಗ ತಾನೇ ನೋಡಿದ್ವಿ ನಾವಿಲ್ಲಿ. ಹೌದಾ, ಸೊ ಏನಿರುತ್ತೆ, ಆಲ್ 4 ಬ್ಲಡ್ ಗ್ರೂಪ್ಸ್ ಆರ್ ಪಾಸಿಬಲ್. ಸೊ ಆಲ್ 4 ಆರ್ ಪಾಸಿಬಲ್. ಯಾಕಂದರೆ ಹೆಟಿರೋಸೈಗಸ್ ಅಂದರೆ ಏನು, IA-I IB-I. ಓಕೆ, ಸೊ ಹೀಗಿದ್ದಾಗ ಏನಾಗುತ್ತೆ, 4 ಬ್ಲಡ್ ಗ್ರೂಪ್ಸ್ಗಳು ಬರುತ್ತೆ ಮಕ್ಕಳಿಗೆ. ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ನೋಡಿ. ಆಟೋಸೋಮಲ್ ಟ್ರೈಸೋಮಿ, ಆಟೋಸೋಮಲ್ ಅಲ್ಲೋಸೋಮಲ್ ಅಂತಂದರೆ ಸೆಕ್ಸ್ ಕ್ರೋಮೋಸೋಮ್ಸ್. ಸೊ ಸೆಕ್ಸ್ ಕ್ರೋಮೋಸೋಮ್ ಎಷ್ಟಿರುತ್ತೆ ನಮ್ಮದು, ಒಂದು XX ಇರ್ಬೋದು ಅಥವಾ XY ಇರುತ್ತೆ, ಇದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ಆಗೋದು. ಓಕೆ, ಸೊ ನಾವು ಎಲ್ಲಿ ನೋಡ್ತೀವಿ ಇದನ್ನು, ಅಲ್ಲೋಸೋಮಲ್ ಟ್ರೈಸೋಮಿ ಎಲ್ಲಿ ನೋಡ್ತೀವಿ, XY ಜೊತೆಗೆ X ಸೇರುವಂಥದ್ದು ಅಲ್ಲೋಸೋಮಲ್ ಟ್ರೈಸೋಮಿ. ಯಾವುದು, ಕ್ಲೈನ್ ಫಿಲ್ಟರ್ಸ್ ಸಿಂಡ್ರೋಮ್. ನೆಕ್ಸ್ಟ್ ಅಲ್ಲೋಸೋಮಲ್ ಮೋನೋಸೋಮಿ ಅಂತಂದರೆ X ಜೊತೆಗೆ ಇನ್ನೊಂದು ಇರೋದಿಲ್ಲ, ಮೋನೋಸೋಮಿ ಅಂದರೆ ಒಂದೇ ಇರುತ್ತೆ. ಓಕೆ, ಸೆಕ್ಸ್ ಕ್ರೋಮೋಸೋಮ್ X ಮಾತ್ರ, ಅಂದರೆ ಯಾವುದದು, ಟರ್ನರ್ಸ್ ಸಿಂಡ್ರೋಮ್. ಓಕೆ, ನೆಕ್ಸ್ಟ್ ಆಟೋಸೋಮಲ್ ಟ್ರೈಸೋಮಿ ಅಂತಂದರೆ ಒಂದು ಕ್ರೋಮೋಸೋಮ್ ಎಕ್ಸ್ಟ್ರಾ ಆಗಿರುತ್ತೆ, ಅದು ಸೆಕ್ಸ್ ಕ್ರೋಮೋಸೋಮ್ ಅಲ್ಲ, ದಟ್ ಈಸ್ ಡೌನ್ಸ್ ಸಿಂಡ್ರೋಮ್, ಟ್ರೈಸೋಮಿ ಆಫ್ 21st ಕ್ರೋಮೋಸೋಮ್. ಸಿಸ್ಟಿಕ್ ಫೈಬ್ರೋಸಿಸ್ ಈಸ್ ಅ ಮೆಂಡಲಿಯನ್ ಡಿಸಾರ್ಡರ್. ಓಕೆ, ಸೊ ಈ ರೀತಿಯಾಗಿ ನೀವು ಸಾಲ್ವ್ ಮಾಡಬೇಕು. ಓಕೆ, ನೆಕ್ಸ್ಟ್ ಅನುಪ್ಲಾಯ್ಡಿ ಅಂತಂದರೆ ಗೇನ್ ಆರ್ ಲಾಸ್ ಆಫ್ 1 chromosome. Okay, that is loss or gain of 1 chromosome. So this is aneuploidy. Monoploidy ಅಂತಂದ್ರೆ that is single set of chromosome ಅಂತಂದ್ರೆ n number haploid content. Okay, so that is single set of chromosome. Polyploidy ಅಂತಂದ್ರೆ many 2n ಗಿಂತ ಜಾಸ್ತಿ 3n 4n ಈ ತರ ಆಗೋದು, that is increase in the whole set of chromosomes. Next diploidy ಅಂತಂದ್ರೆ 2n ಅಂತಂದ್ರೆ ಏನು, 2 sets of chromosome. Okay, so correct option ಅನ್ನು ನೀವು ನೋಡ್ಕೊಳ್ಳಿ. Next
ಐಡೆಂಟಿಫೈ ದ ಆಡ್ ಒನ್ ಅಮಾಂಗ್ ದ ಡಿಸಾರ್ಡರ್ಸ್. ಸೊ ಯಾವುದು ಇದರಲ್ಲಿ ಆಡ್ ಒನ್ ಇದೆ ನೋಡಿ. ನಮಗೆ ಡಿಸಾರ್ಡರ್ಸಲ್ಲಿ ಆಟೋಸೋಮಲ್ ರಿಸೆಸಿವ್ ಮತ್ತು ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಅಥವಾ ಆಟೋಸೋಮಲ್ ಡಾಮಿನೆಂಟ್ ಸೆಕ್ಸ್ ಲಿಂಕ್ಡ್ ಡಾಮಿನೆಂಟ್ ಬರುತ್ತೆ. ಸೊ ನಾವು ಇದರಲ್ಲಿ ನೀವು ಕಲ್ತಿದ್ದು ಯಾವುದು ಅಂತಂದರೆ ರಿಸೆಸಿವ್ ಡಿಸಾರ್ಡರ್ಸನ್ನೇ ನೀವು ಕಲ್ತಿರೋದು, ಹೌದಾ. ಸೊ ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಯಾವ್ದು ಬರುತ್ತೆ ಅಂತಂದರೆ ಕಲರ್ ಬ್ಲೈಂಡ್ನೆಸ್ ಆ್ಯಂಡ್ ದೆನ್ ಹೀಮೋಫಿಲಿಯಾ. ಸೊ ದೀಸ್ ಆರ್ ಸೆಕ್ಸ್ ಲಿಂಕ್ಡ್ ರಿಸೆಸಿವ್. ಆಟೋಸೋಮಲ್ ರಿಸೆಸಿವ್ ಯಾವ್ದು ಬರುತ್ತೆ ಅಂತಂದರೆ ಸಿಕಲ್ ಸೆಲ್ ಎನಿಮಿಯಾ, ಥ್ಯಾಲಸೀಮಿಯಾ, ಫಿನೈಲ್ ಕೀಟೋನ್ ಯೂರಿಯಾ. ನೆನ್ಪಿಟ್ಕೊಳ್ಳಿ, ಓಕೆ. ಸೊ ನಿಮ್ಗೆ ನೋಡಿದ ತಕ್ಷಣ ನಮಗೆ ಗೊತ್ತಾಗಿರುತ್ತೆ ಯಾವುದು ಇದರಲ್ಲಿ ರಾಂಗ್ ಒನ್. ಆಡ್ ಒನ್ ಯಾವುದು? ಹೀಮೋಫಿಲಿಯಾ, ಬಿಕಾಸ್ ಇಟ್ ಈಸ್ ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್, ಓಕೆ. ಉಳಿದಿದ್ದು ಮೂರೂ ಏನು ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್ಸ್. ನೆಕ್ಸ್ಟ್ ಒನ್. ಸೊ ಐಡೆಂಟಿಫೈ ಫೀಮೇಲ್ ಹೆಟ್ರೋಗ್ಯಾಮಿಟಿ. ಯಾವ್ದು ಇದರಲ್ಲಿ ಫೀಮೇಲ್ ಹೆಟ್ರೋಗ್ಯಾಮಿಟಿ ಅಂತ ಕೇಳಿದ್ದಾರೆ ನೋಡಿ. ಆಲ್ ದೀಸ್ ಆರ್ ಮೇಲ್ ಹೆಟೆರೋಗ್ಯಾಮಿಟಿ. ಸೊ ಫೀಮೇಲ್ ಹೆಟ್ರೋಗ್ಯಾಮಿಟಿ ಯಾವುದು? ZZZW ಟೈಪ್. ಇದನ್ನು ನಾವು ಕಂಡು ಬರುವಂಥದ್ದು ಬರ್ಡ್ಸಲ್ಲಿ, ಬಿಕಾಸ್ ಬರ್ಡ್ಸಲ್ಲಿ ದಿಸ್ ಈಸ್ ಫೀಮೇಲ್ ಪ್ರೊಡ್ಯೂಸಿಂಗ್ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ಯಾಮೆಟ್ಸ್. ಸೊ ಫೀಮೇಲ್ ಹೆಟ್ರೋಗ್ಯಾಮಿಟಿ ಈಸ್ ದಿಸ್ ಒನ್. ನೆಕ್ಸ್ಟ್, ಮಾರ್ಗನ್ಸ್ ಎಕ್ಸ್ಪೆರಿಮೆಂಟಲ್ಲಿ ಎಲ್ಲೋ ಬಾಡಿಡ್ ವೈಟ್ ಐಡ್ ಫೀಮೇಲನ್ನು ಬ್ರೌನ್ ಬಾಡಿಡ್ ರೆಡ್ ಐಡ್ ಮೇಲ್ ಜೊತೆ ಕ್ರಾಸ್ ಮಾಡಿದಾಗ F2 ಜನರೇಷನ್ನಲ್ಲಿ ಎಷ್ಟು ರೀಕಾಂಬಿನೆಂಟ್ಸ್ ಬಂದವು ಅಂತ ಕೇಳಿದ್ದಾರೆ. ನಾನು ನಿಮಗೆ ಮಾಲಿಕ್ಯುಲರ್ ಬೇಸಿಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ 1 ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ನಾನು ನಿಮ್ಗೆ ಹೇಳಿದೆ ಈ ಥರ ಕ್ವಶನ್ ಕೇಳ್ತಾರೆ ನೋಡಿ ಅಂತ. ನೋಡಿ, ದಿಸ್ ಈಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಕೇಳಿರುವಂತಹ ಕ್ವಶನ್, ಓಕೆ. ಸೊ ಎಷ್ಟು ರೀಕಾಂಬಿನೆಂಟ್ಸ್ ಇದೆ ಅಂತಂದರೆ 1.3%, ಓಕೆ. ಅದೇ ಅವರೇನಾದರೂ ವೈಟ್ ಮಿನಿಯೇಚರ್ ವಿಂಗ್ ಕೇಳಿದ್ರು ಅಂತಂದರೆ 37.2% ಇದು ಬರ್ತಿತ್ತು, ಓಕೆ. ಸೊ ದಿಸ್ ಈಸ್ ಫಸ್ಟ್ ಇದೆಯಲ್ಲ. ಸೊ ದಟ್ 1.3% ರೀಕಾಂಬಿನೆಂಟ್ಸ್ ಬಂದಿತ್ತು ಅದರಲ್ಲಿ. ಯಾಕೆ ಕಡಿಮೆ ರೀಕಾಂಬಿನೆಂಟ್ಸ್ ಬಂದಿದೆ? ಬಿಕಾಸ್ ದೇ ಆರ್ ಟೈಟ್ಲಿ ಲಿಂಕ್ಡ್. ಲಿಂಕೇಜ್ ಜಾಸ್ತಿ ಇದ್ದರೆ ರೀಕಾಂಬಿನೆಂಟ್ಸ್ ಕಡಿಮೆ ಇರುತ್ತೆ. ನೆಕ್ಸ್ಟ್, ಕಾನ್ಸಾಗಿನಸ್ ಮೀಟಿಂಗನ್ನು ತೋರಿಸುವಂತಹದ್ದು ಯಾವುದು? ದಟ್ ಈಸ್ ದಿಸ್ ಒನ್. ಸೊ 2 ಲೈನ್ ಬಂದಿತ್ತು ಅಂದರೆ ಕಾನ್ಸಾಗಿನಸ್ ಮೀಟಿಂಗ್ ಅಂದರೆ ರಿಲೇಟಿವ್ಸಲ್ಲಿ ಮದುವೆ ಆಗಿರುವಂಥದ್ದು. ನೆಕ್ಸ್ಟ್, ಯಾವುದು ಬರೀ DNA ಮಾತ್ರ ಕಂಡು ಬರುತ್ತೆ ನೋಡಿ. DNA, RNA ಹೋದ ತಕ್ಷಣ ಈ ಥರ ಕ್ವಶನ್ ಬಂದರೆ ಬರ್ಕೊಂಡ್ಬಿಡಿ. DNA ಅಡಿನೈನ್, ಗ್ವಾನೈನ್, ಥೈಮಿನ್, ಸೈಟೋಸಿನ್ ಇರುತ್ತೆ. RNA ಅಡಿನೈನ್, ಗ್ವಾನಿನ್, ಥೈಮಿನ್ ಬದಲು ಅಲ್ಲಿ ಯುರಾಸಿಲ್ ಇರುತ್ತೆ, ಸೈಟೋಸಿನ್ ನಾರ್ಮಲ್ ಆಗಿರುತ್ತೆ. ಸೊ ಹಾಗಿದ್ರೆ DNA ಮಾತ್ರ ಇರುವಂಥದ್ದು ಯಾವುದು? ಥೈಮಿನ್. ಸೊ ದ ರೈಟ್ ಆಪ್ಷನ್ ಈಸ್ ಥೈಮಿನ್. ನೆಕ್ಸ್ಟ್, ಹಿಸ್ಟೋನ್ ಪ್ರೋಟೀನ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್, ಅಥವಾ ನಿಮ್ಗೆ ಈ ಥರನೂ ಕೇಳ್ಬೋದು ಬರೀ RNA ಮಾತ್ರ ಇರುವಂತಹದ್ದು ಯಾವುದು? ದಟ್ ಈಸ್ ಯುರಾಸಿಲ್, ಓಕೆ. ನೆಕ್ಸ್ಟ್, ಪಾಸಿಟಿವ್ಲಿ ಚಾರ್ಜ್ಡ್ ಹಿಸ್ಟೋನ್ ಪ್ರೋಟೀನ್ಸ್ ಯಾವುದು? ದಟ್ ಈಸ್ ಆರ್ಜಿನಿನ್ ಆ್ಯಂಡ್ ಲೈಸಿನ್. ವೆರಿ ವೆರಿ ಇಂಪಾರ್ಟೆಂಟ್. ನಾನು ರೀಸೆಂಟಾಗಿ ಅಪ್ಲೋಡ್ ಮಾಡಿರೋ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ನ 1 ಶಾರ್ಟ್ ವಿಡಿಯೋದಲ್ಲಿ ಕ್ವಿಕ್ ರಿವಿಷನಲ್ಲಿ ಇದನ್ನು ನಿಮ್ಗೆ ಹೇಳಿದ್ದೀನಿ, ಓಕೆ. ನೆಕ್ಸ್ಟ್, ಯೂಕ್ಯಾರಿಯೋಟಿಕ್ ಜೀನ್ಸ್ ಆರ್ ಮೊನೋಸಿಸ್ಟ್ರಾನಿಕ್ ಬಟ್ ದೇ ಆರ್ ಸ್ಪ್ಲಿಟ್ ಜೀನ್ಸ್. ಯಾಕೆ ಅಂತಂದರೆ ಬಿಕಾಸ್ ಎಕ್ಸಾನ್ಸಲ್ಲಿ ಏನಿರುತ್ತೆ? ದೇ ಹ್ಯಾವ್ ಇಂಟ್ರಾನ್ಸ್. ಎಕ್ಸಾನ್ಸ್ ಜೊತೆಗೆ ಮಿಡಲ್ ಏನಿರುತ್ತೆ? ಅವಕ್ಕೆ ಇಂಟ್ರಾನ್ಸ್ ಇರುತ್ತೆ, ಓಕೆ. ಸೊ ಈ ಇಂಟ್ರಾನ್ಸನ್ನು ನಾವು ರಿಮೂವ್ ಮಾಡಿ ಬರೀ ಎಕ್ಸಾನ್ಸನ್ನು ಮಾತ್ರ ಜಾಯಿನ್ ಮಾಡುವಂಥ ಪ್ರೊಸೆಸ್ಸನ್ನು ಏನಂತ ಕರಿತೀವಿ? ದಟ್ ಈಸ್ ಸ್ಪ್ಲೈಸಿಂಗ್. ವಿ ಕಾಲ್ ಇಟ್ ಆ್ಯಸ್ ಸ್ಪ್ಲೈಸಿಂಗ್, ಓಕೆ. ಸೊ ಹಾಗಿದ್ರೆ ರೈಟ್ ಆಪ್ಷನ್ ಈಸ್ ಎಕ್ಸಾನ್ಸ್ ಆರ್ ಇಂಟರಪ್ಟೆಡ್ ಬೈ ಇಂಟ್ರಾನ್ಸ್. ನೆಕ್ಸ್ಟ್, ಲ್ಯಾಕೋಪೆರಾನ್ ವಾಸ್ ಡೆವಲಪ್ಡ್ ಬೈ. ಯಾರಿಂದ ಡೆವಲಪ್ ಆಯಿತು? ಎಸ್, ಜಾಕೋಬ್ ಆ್ಯಂಡ್ ಮೊನಾಡ್. ನಾನು ಹೇಳಿದ್ನಲ್ವಾ ನೋಡಿ, ಈ ಥರ ಕ್ವಶನ್ ಬರುತ್ತೆ. ಅದಕ್ಕೆ ಹೇಳಿದ್ದು ಮ್ಯಾಚ್ ದ ಫಾಲೋವಿಂಗನ್ನು ನೀವು ನೋಡ್ಕೊಂಡ್ಬಿಟ್ರಿ ಅಂತಂದರೆ ನಿಮಗೆ 4 ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ಸ್ ಕವರ್ ಆಗಿ ಹೋಗ್ಬಿಡುತ್ತೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎಕ್ಸಾಂಪಲ್ ಫಾರ್ ಅಡಾಪ್ಟಿವ್ ರೇಡಿಯೇಷನ್. ಇದು ನಾನು ನಿಮಗೆ ಎವಲ್ಯೂಷನ್ದು 1 ಶಾರ್ಟ್ ಪ್ಲಸ್ ಕಾನ್ಸೆಪ್ಟ್ಸ್ ಪ್ಲಸ್ ಪ್ರೀವಿಯಸ್ ಇದರಲ್ಲಿ ಹೇಳಿದ್ದೀನಲ್ವಾ. ಸೊ ಯಾವುದು ಇದರಲ್ಲಿ ನಾಟ್ ಅನ್ ಎಕ್ಸಾಂಪಲ್ ಅಂತಂದರೆ ದಟ್ ಈಸ್ ಲಾಂಗ್ ನೆಕ್ಡ್ ಜಿರಾಫೆ. ಇಟ್ಸ್ ನಾಟ್ ಎಕ್ಸಾಂಪಲ್ ಫಾರ್ ಅಡಾಪ್ಟಿವ್ ರೇಡಿಯೇಷನ್. ಉಳಿದಿದ್ದೆಲ್ಲವೂ ಅಡಾಪ್ಟಿವ್ ರೇಡಿಯೇಷನ್ಗೆ ಎಕ್ಸಾಂಪಲ್. ರಾಕ್ ಫಾರ್ಟ್ ಚೀಸ್ ಯಾವುದರಿಂದ ರೈಪನ್ ಆಗುತ್ತೆ? ನಾನು ಹೇಳಿದೆ ಯಾವುದು? ಫಂಗೈನಿಂದ ರೈಪನ್ ಆಗುತ್ತೆ. ಯಾವುದದು? ಪ್ರಾಪಿಯಾನಿ ಶರ್ಮಾನಿ ಅನ್ನುವಂತಹ ಬ್ಯಾಕ್ಟೀರಿಯಾಯಿಂದ. ಪ್ರಾಪಿಯಾನಿ ಶರ್ಮಾನಿ ಇದು ಸ್ವಿಸ್ ಚೀಸ್ಗೆ, ಓಕೆ. ಸೊ ರಾಕ್ ಫಾರ್ಟ್ ಚೀಸನ್ನು ರೈಪನ್ ಮಾಡುವಂಥದ್ದು ಯಾವುದು ಅಂತಂದರೆ ಪೆನ್ಸಿಲಿಯಮ್ ರಾಕ್ ಫಾರ್ಟಿ ಅನ್ನುವಂಥದ್ದು, ಓಕೆ. ಸೊ ಇಟ್ಸ್ ಆಲ್ಸೋ ಅ ಫಂಗೈ. ನೆಕ್ಸ್ಟ್, ಸೊ ಹೇಳಿದೆ BOD ಜಾಸ್ತಿ ಇದೆ ಅಂತಂದರೆ ಪೊಲ್ಯೂಷನ್ ಜಾಸ್ತಿ ಆಗಿದೆ ಅಂತ ಅರ್ಥ. ನೆಕ್ಸ್ಟ್, ಹೀಮೋಜೋಯಿನ್ ಟಾಕ್ಸಿನ್ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಹೈ ಫೀವರ್ ಆ್ಯಂಡ್ ಚಿಲ್. ಯಾವುದರಲ್ಲಿ ಇರುತ್ತೆ ಇದು ಅಂದರೆ ಮಲೇರಿಯಾದಲ್ಲಿ. ನೋಡಿ, ಮಲೇರಿಯಾನ ಕಾಸ್ ಮಾಡುವಂಥದ್ದು ಯಾವುದು? ಪ್ಲಾಸ್ಮೋಡಿಯಮ್. ಈ ಪ್ಲಾಸ್ಮೋಡಿಯಮಲ್ಲಿ ಇನ್ಫೆಕ್ಷಿಯಸ್ ಸ್ಟೇಜ್ ಯಾವುದು? ಸ್ಪೋರೋಜಾಯ್ಟ್ ಅಥವಾ, ಓಕೆ. ಸೊ ಸ್ಪೋರೋಜಾಯ್ಟ್ ನೆನ್ಪಿಟ್ಕೊಳ್ಳಿ. ಯಾವ ಒಂದು ಮಾಸ್ಕಿಟೋಯಿಂದ ಬರುತ್ತೆ? ಫೀಮೇಲ್ ಎನಾಫಿಲಿಸ್ ಮಾಸ್ಕಿಟೋಯಿಂದ ಬರುತ್ತೆ, ಓಕೆ. ಸೊ ಫೀಮೇಲ್ ಎನಾಫಿಲಿಸ್ ಮಾಸ್ಕಿಟೋಯಿಂದ ಬರುತ್ತೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಮೆಥಡ್ ಟು ಮೇಕ್ ಕಾಂಪಿಟೆಂಟ್ ಹೋಸ್ಟ್. ಸೊ ಯಾವುದು ಕಾಂಪಿಟೆಂಟ್ ಮಾಡುವಂಥ ಮೆಥಡ್ ಅಲ್ಲ ಅಂತಂದರೆ ಬಯೋಲಿಸ್ಟಿಕ್. ಹೌದು, ಬಯೋಲಿಸ್ಟಿಕ್ ಯಾವುದರಲ್ಲಿ ಬಳಸ್ತೀವಿ ನಾವು? ದಟ್ ಈಸ್ ಇದನ್ನು ಜೀನ್ ಗನ್ ಮೆಥಡ್ ಅಂತಲೂ ಕರಿತೀವಿ. ಸೊ ಇಟ್ ಈಸ್ ಯೂಸ್ಡ್ ಇನ್ ಪ್ಲಾಂಟ್ಸ್. ಇದು ಪ್ಲಾಂಟ್ಸಲ್ಲಿ ಬಳಸ್ತಾರೆ. ನೆಕ್ಸ್ಟ್, ಮೈಕ್ರೋ ಇಂಜೆಕ್ಷನ್ ಇಟ್ ಈಸ್ ಯೂಸ್ಡ್ ಇನ್ ಎನಿಮಲ್ಸ್. ಸೊ ಇದನ್ನು ಯಾವುದ್ರಲ್ಲಿ ಬಳಸ್ತಾರೆ? ಎನಿಮಲ್ಸ್. ಅಗೇನ್, ಯೂಸ್ ಆಫ್ ಡಿಸಾರ್ಮ್ಡ್ ಪ್ಯಾಥೋಜನ್ ಇದನ್ನು ಕೂಡ ನಾವು ಎನಿಮಲ್ಸಲ್ಲಿ ಬಳಸ್ತೀವಿ. ಸೊ ಎಲ್ಯೂಷನ್ ಇಟ್ ಈಸ್ ನಾಟ್ ಅ ಮೆಥಡ್ ಟು ಮೇಕ್ ಕಾಂಪಿಟೆಂಟ್ ಹೋಸ್ಟ್, ಓಕೆ. ಸೊ ಇದು PCR ಅಲ್ಲಿ ಬರುತ್ತೆ. ಎಲ್ಯೂಷನ್ PCR ಅಲ್ಲಿ ಬರುತ್ತೆ, ಓಕೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅಂಡರ್ ಇನ್ ಸಿಟು ಕನ್ಸರ್ವೇಷನ್. ಯಾವುದು ಇನ್ ಸಿಟು ಅಲ್ಲ? ಇನ್ ಸಿಟು ಅಂತಂದರೆ ಇದ್ದಲ್ಲೇ ಅದರ ನ್ಯಾಚುರಲ್ ಹ್ಯಾಬಿಟೇಟಲ್ಲಿನೇ ಅದನ್ನು ನಾವು
ಒಂದು ಆರ್ಗ್ಯಾನಿಸಮನ್ನು ಕಾಪಾಡಿದ್ವಿ ಅಂತಂದರೆ ಅದು ಇನ್ ಸಿಟು ಕನ್ಸರ್ವೇಷನ್. ನೋಡಿ ಬಯೋಸ್ಪಿಯರ್ ರಿಸರ್ವು ಇದ್ದಲ್ಲೇ ಅದನ್ನು ಪ್ರಿಸರ್ವ್ ಮಾಡ್ತೀವಿ, ಸ್ಯಾಂಕ್ಚುರಿ ಕೂಡ ಇದ್ದಲ್ಲೇ ಅದನ್ನು ಪ್ರಿಸರ್ವ್ ಮಾಡ್ತೀವಿ, ನ್ಯಾಷನಲ್ ಪಾರ್ಕ್ ಕೂಡ ಇದ್ದಲ್ಲೇ ಪ್ರಿಸರ್ವ್ ಮಾಡ್ತೀವಿ. ಬಟ್ ಬಾಟನಿಕಲ್ ಗಾರ್ಡನ್ನು ಮತ್ತು ಝೂ ಇದಾವಲ್ವಾ, ಸೊ ಇವುಗಳು ಏನು ಅಂತಂದರೆ ದೀಸ್ ಆರ್ ಎಕ್ಸ್ ಸಿಟು ಕನ್ಸರ್ವೇಷನ್ಸ್. ಓಕೆ, ಸೊ ವಿಚ್ ಈಸ್ ನಾಟ್ ಅಂತಂದರೆ ಬಾಟನಿಕಲ್ ಗಾರ್ಡನ್ ಈಸ್ ನಾಟ್ ಇನ್ ಸಿಟು ಕನ್ಸರ್ವೇಷನ್, ಇಟ್ ಈಸ್ ಎಕ್ಸ್ ಸಿಟು ಕನ್ಸರ್ವೇಷನ್. ನೆಕ್ಸ್ಟ್ ಎನ್ಸೈಮ್ ಇನ್ವಾಲ್ವ್ಡ್ ಇನ್ ಕ್ರಾಸಿಂಗ್ ಓವರ್. ನೋಡಿ ನಾವು ಇವಾಗ ಫಸ್ಟ್ ಪಿ ಯೂದ್ ನೋಡ್ತಾ ಇದ್ದೀವಿ. ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ನಿಮಗೆ ಲಾಸ್ಟಲ್ಲಿ ಚಾರ್ಗಾಫ್ ರೂಲ್ ಅದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತೀನಿ. ಅದಕ್ಕೂ ಮುಂಚೆ ಫಸ್ಟ್ ಪಿ ಯೂದ್ ಒಂದಿಷ್ಟು ಹೇಳ್ಬಿಡ್ತೀನಿ, ಬಿಕಾಸ್ ಅದರಿಂದ ಕೂಡ ನಿಮಗೆ ಸಮ್ 12 to 14 ಕ್ವಶನ್ಸು ಅದರಿಂದನೂ ಬರುತ್ತೆ. ಸೊ ಇಂಪಾರ್ಟೆಂಟ್ ಇದ್ದಿದ್ದು ಹೇಳ್ಬಿಡ್ತೀನಿ ನೋಡಿ. ಕ್ರಾಸಿಂಗ್ ಓವರಲ್ಲಿ ಬಳಸೋ ಎನ್ಸೈಮ್ ಯಾವುದು? ರೀಕಾಂಬಿನೇಸ್ ಎನ್ಸೈಮ್. ಓಕೆ, ನೆಕ್ಸ್ಟ್ ಕ್ರಾನ್ಸ್ ಅನಾಟಮಿ ಯಾವುದರಲ್ಲಿ ಕಂಡು ಬರುತ್ತೆ? ಮೇಜಲ್ಲಿ, ಬಿಕಾಸ್ ಇಟ್ ಈಸ್ ಅ C4 ಪ್ಲಾಂಟ್. ಓಕೆ, ನೆಕ್ಸ್ಟ್ ಕ್ರಾನ್ಸ್ ಅನಾಟಮಿ ಅಂತಂದರೆ ಏನು? ಸೊ ಇದ್ರದ್ದು ಎಲ್ಲ ನಿಮಗೆ ಪ್ಲಾಂಟ್ ಫಿಸಿಯಾಲಜಿನ ಕ್ವಶನ್ಸು ಲೈಕ್ ಫೋಟೋಸಿಂಥಸಿಸ್ ಆ್ಯಂಡ್ ರೆಸ್ಪಿರೇಷನ್ದು ಇದ್ರದ್ದು ವಿಡಿಯೋ ನಿಮಗೆ ನನ್ನ ಚಾನಲಲ್ಲಿ ಅವೈಲೇಬಲ್ ಇದೆ ನೋಡಿ. ಪ್ಲಾಂಟ್ ಫಿಸಿಯಾಲಜಿ ಪ್ರೀವಿಯಸ್ ಇಯರ್ ಕ್ವಶನ್ಸು ಸಾಲ್ವ್ ಮಾಡಿದೆ. ಅದರಲ್ಲಿ ಇದೇ ತರಹ ಸಾಕಷ್ಟು C4 ಎಕ್ಸ್ಪ್ಲೇನ್ ಮಾಡಿದ್ದೀನಿ, C3 ಸೈಕಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಜಸ್ಟ್ ಒಂದು ಫ್ಯೂ ಮಿನಿಟ್ಸಲ್ಲಿ, ಜಸ್ಟ್ ಒಂದು 30 ಮಿನಿಟ್ಸಲ್ಲಿ ಫೋಟೋಸಿಂಥಸಿಸ್ ರೆಸ್ಪಿರೇಷನ್ ಎರಡು ಚಾಪ್ಟರ್ಸ್ ನಿಮ್ಗೆ ಅದರಲ್ಲಿ ಕವರ್ ಮಾಡುತ್ತೆ. ನೆಕ್ಸ್ಟ್ RQ ವ್ಯಾಲ್ಯೂ ಆಫ್ ಗ್ಲೂಕೋಸ್ ಎಷ್ಟು? 1. ಓಕೆ, ಸೊ RQ ವ್ಯಾಲ್ಯೂ ಆಫ್ ಗ್ಲೂಕೋಸ್ 1. ಸೊ ಗ್ಲೂಕೋಸ್ ಕೇಳಿದ್ದಾರೆ ಅಂತಂದರೆ ಫ್ಯಾಟು ಕೇಳ್ತಾರೆ, ಪ್ರೋಟೀನು ಕೇಳ್ತಾರೆ. ನೋಡಿ ಇಲ್ಲಿ ಟ್ರೈಪಾಲ್ಮಿಟಿನ್ ಕೇಳಿದ್ದಾರೆ. ಟ್ರೈಪಾಲ್ಮಿಟಿನ್ ಏನು? ಇಟ್ಸ್ ಅ ಫ್ಯಾಟ್. ಓಕೆ, ಸೊ ಫ್ಯಾಟ್ನ RQ ವ್ಯಾಲ್ಯೂ ಎಷ್ಟು? ಅವ್ರು ಏನು ಕೊಟ್ಟಿದ್ದಾರೆ? 145 ಮಾಲಿಕ್ಯೂಲ್ಸ್ ಆಕ್ಸಿಜನ್ನು, 102 ಮಾಲಿಕ್ಯೂಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಇಟ್ ಈಸ್ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ಡ್ ಫಾರ್ ಆಕ್ಸಿಜನ್ ಕನ್ಸ್ಯೂಮ್ಡ್. ಓಕೆ, ಸೊ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಅದು ರಿಲೀಸ್ ಮಾಡ್ತಾ ಇದೆ? 102 ಡಿವೈಡೆಡ್ ಬೈ 145. ನೀವು ಹಿಂಗಾದರೂ ಮಾಡಬಹುದು, ಅಥವಾ ನಿಮಗೆ ಇದು ಫ್ಯಾಟ್ ಅಂತ ಗೊತ್ತಿತ್ತು ಅಂತಂದರೆ ಸಾಕು. ಫ್ಯಾಟ್ನ ವ್ಯಾಲ್ಯೂ ಎಷ್ಟು ಅಂತಂದರೆ ಇಟ್ ಈಸ್ 0.7. ಓಕೆ, ಸೊ ಫ್ಯಾಟ್ನ ವ್ಯಾಲ್ಯೂ 0.7. ಹಾಗೆ ಪ್ರೋಟೀನ್ನ ವ್ಯಾಲ್ಯೂ ಇಟ್ ಈಸ್ 0.9. ಓಕೆ, ಸೊ ಪ್ರೋಟೀನ್ 0.9. ಇದನ್ನು ಬರೆದು ಇಟ್ಕೊಂಡ್ಬಿಡಿ. ಓಕೆ, ಸೊ ಫ್ಯಾಟು ಗ್ಲೂಕೋಸ್ ಕೇಳಿದ್ರೆ ಅಂದರೆ ಪ್ರೋಟೀನ್ ನಿಮಗೆ ಕೇಳ್ತಾರೆ, ಅಥವಾ ನಿಮ್ಗೆ ಈ ಫಾರ್ಮುಲಾ ಗೊತ್ತಿತ್ತಂದ್ರೂ ನೀವು ಸಾಲ್ವ್ ಮಾಡ್ಬೋದು. ಕಾರ್ಬನ್ ಡೈಆಕ್ಸೈಡ್ ಡಿವೈಡೆಡ್ ಬೈ ಆಕ್ಸಿಜನ್ ಮಾಡಿಬಿಡಿ. ಓಕೆ, ನೆಕ್ಸ್ಟ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಇನ್ಕ್ಲೂಡೆಡ್ ಅಂಡರ್ ಎಂಡೋಮೆಂಬ್ರೇನ್ ಸಿಸ್ಟಮ್. ಎಂಡೋಮೆಂಬ್ರೇನ್ ಸಿಸ್ಟಮಲ್ಲಿ ಯಾವ್ಯಾವುದು ಬರುತ್ತೆ ಅಂತಂದರೆ ಇಟ್ ಈಸ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬರುತ್ತೆ, ಲೈಸೋಸೋಮ್ ಬರುತ್ತೆ, ವ್ಯಾಕ್ಯೂಲ್ ಬರುತ್ತೆ, ಆ್ಯಂಡ್ ಗಾಲ್ಗಿ ಕಾಂಪ್ಲೆಕ್ಸ್ ಕೂಡ ಬರುತ್ತೆ. ಯಾವುದು ಬರಲ್ಲ ಅಂತಂದರೆ ಮೈಟೋಕಾಂಡ್ರಿಯಾ. ಇಟ್ ಈಸ್ ನಾಟ್ ಅ ಎಂಡೋಮೆಂಬ್ರೇನ್ ಸಿಸ್ಟಮ್. ಸೊ ದ ಆಪ್ಷನ್ ಬಿ, ಮೈಟೋಕಾಂಡ್ರಿಯಾ ಬರೋದಿಲ್ಲ, ಆ್ಯಂಡ್ ದೆನ್ ಕ್ಲೋರೋಪ್ಲಾಸ್ಟ್ ಬರೋದಿಲ್ಲ. ಸೊ ದೀಸ್ ಆರ್ ನಾಟ್ ಎಂಡೋಮೆಂಬ್ರೇನ್ ಸಿಸ್ಟಮ್ಸ್. ಓಕೆ, ನೌ ವೆರಿ ವೆರಿ ಇಂಪಾರ್ಟೆಂಟ್, ECGನಲ್ಲಿ ಯಾವ ವೇವ್ ಏನನ್ನು ರಿಪ್ರೆಸೆಂಟ್ ಮಾಡುತ್ತೆ? ಸೊ ನೋಡ್ಕೊಂಡ್ಬಿಡಿ. ಪಿ ವೇವ್ ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ಡಿಪೋಲರೈಸೇಷನ್ ಆಫ್ ಏಟ್ರಿಯಾ, ಅಂದರೆ ಕಾಂಟ್ರಾಕ್ಷನ್ ಆಗುತ್ತೆ. ಏಟ್ರಿಯಾಗಳು ಕಾಂಟ್ರಾಕ್ಷನ್ ಆಗೋದು ಪಿ ವೇವ್. ಡಿಪೋಲರೈಸೇಷನ್ ಆಫ್ ವೆಂಟ್ರಿಕಲ್ ಆಗುವಂಥದ್ದು QRSL ಅಂತಂದರೆ ವೆಂಟ್ರಿಕಲ್ಸ್ ಕಾಂಟ್ರಾಕ್ಟ್ ಆಗುತ್ತೆ. ಡಿಪೋಲರೈಸೇಷನ್ ಅಂದರೆ ಕಾಂಟ್ರಾಕ್ಟ್ ಆಗೋದು, ರೀಪೋಲರೈಸೇಷನ್ ಅಂದರೆ ಬ್ಯಾಕ್ ಟು ನಾರ್ಮಲ್ ಬರುವಂಥದ್ದು. ಸೊ ರೀಪೋಲರೈಸೇಷನ್ ಆಫ್ ವೆಂಟ್ರಿಕಲ್ಸ್ ಆಗುವಂಥದ್ದು ಟಿ ವೇವ್ನಲ್ಲಿ. ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ 4th one, repolarization of ventricles. It is indicated by T wave. Okay, so ಇದನ್ನ ಒಂದು ಸರ್ತಿ ನೋಟ್ ಮಾಡ್ಕೊಂಡ್ಬಿಡಿ. ನೆಕ್ಸ್ಟ್ ಬ್ಲಡ್ ಸೆಲ್ಸ್ ದಟ್ ಸೀಕ್ರೆಟ್ ಹಿಸ್ಟಮಿನ್, ಸೆರೋಟೋನಿನ್, ಹಿಪ್ಯಾರಿನ್ ಯಾವುದು ಅಂತಂದರೆ ಬೇಸೋಫಿಲ್ಸ್. ಓಕೆ, ನೆಕ್ಸ್ಟ್ ಆ್ಯಂಡ್ ಇವು ಯಾವಾಗ ರಿಲೀಸ್ ಆಗುತ್ತೆ? ಡ್ಯೂರಿಂಗ್ ಅಲರ್ಜಿ. ಹೌದಾ? ಸೊ ಅಲರ್ಜಿ ಸೆಕೆಂಡ್ PUನಲ್ಲಿ ಬಂದಿದೆ ನೋಡಿ. ನೆಕ್ಸ್ಟ್ ಯಾವುದು ಕ್ಯಾಲ್ಶಿಯಂ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡುವಂಥ ಹಾರ್ಮೋನ್ಸ್ ಯಾವುದು ಅಂತಂದರೆ ಪ್ಯಾರಾಥ್ ಹಾರ್ಮೋನ್ ಮತ್ತು TCT ಅಂದರೆ ಥೈರೋಕ್ಯಾಲ್ಸಿಟೋನಿನ್ ಹಾರ್ಮೋನ್. ಆಪ್ಷನ್ 1. ಓಕೆ, ನೆಕ್ಸ್ಟ್ ಯಾವ ಎನ್ಸೈಮ್ C3 ಪ್ಲಾಂಟ್ಸಲ್ಲಿ ನಮಗೆ ಕಂಡು ಬರೋದಿಲ್ಲ? ಯಾವುದು ಅಂತಂದರೆ ಪೆಪ್ ಕಾರ್ಬಾಕ್ಸಿಲೇಸ್. ಯಾಕೆ ಅಂತಂದರೆ ಅಲ್ಲಿ RUBP ಇದೆ, ರುಬಿಸ್ಕೋ ಎನ್ಸೈಮ್ ಇದೆ. ಓಕೆ, ಸೊ ರುಬಿಸ್ಕೋ ಎನ್ಸೈಮೇ ಅಲ್ಲಿ ನಮಗೆ ಕೆಲಸ ಮಾಡ್ತಾ ಇದೆ, ನಮಗೆ ಅಲ್ಲಿ ಪೆಪ್ ಕಾರ್ಬಾಕ್ಸಿಲೇಸ್ ಬೇಕಾಗಿಲ್ಲ. ಪೆಪ್ ಕಾರ್ಬಾಕ್ಸಿಲೇಸ್ ಬರೋದು ಯಾವುದರಲ್ಲಿ ಅಂದರೆ C4ನಲ್ಲಿ ರುಬಿಸ್ಕೋನೂ ಇರುತ್ತೆ, ಬಟ್ ಫಸ್ಟ್ ಕಾರ್ಬನ್ ಡೈಆಕ್ಸೈಡ್ ಎಂಟರ್ ಆಗುವಂಥದ್ದು ಬಂಡಲ್ ಶೀತ್ ಸೆಲ್ಗೆ ಆಗಿರೋದ್ರಿಂದ, ಮೀಸೋಫಿಲ್ ಸೆಲ್ಗೆ ಆಗಿರೋದ್ರಿಂದ. ಕ್ರಾನ್ಸ್ ಎನಾಟಮಿ. ಹೌದಾ? ಸೊ ನಿಮ್ಮ ವಿಡಿಯೋ ನೋಡಿ, ನೀವು ಹೇಳಿದ್ನಲ್ವಾ ಫೋಟೋಸಿಂಥಸಿಸ್ ರೆಸ್ಪಿರೇಷನ್ ಪ್ಲಾಂಟ್ ಫಿಸಿಯಾಲಜಿದು ವಿಡಿಯೋ ಇದೆ ಅಂತಂದಲ್ವಾ, PYQ ಸಾಲ್ವ್ ಮಾಡಿದ್ದು, ಅದನ್ನು ನೋಡಿಬಿಡಿ. ಅದರಲ್ಲಿ ನಿಮಗೆ ಡೀಟೇಲಾಗಿ ಅರ್ಥ ಆಗುತ್ತೆ C4 C3. ಸೊ ಇದಕ್ಕೆ ಆನ್ಸರು ಪೆಪ್ ಕಾರ್ಬಾಕ್ಸಿಲೇಸ್. ನೆಕ್ಸ್ಟ್ ಮ್ಯಾಚ್ ದ ಫಾಲೋವಿಂಗ್. ಯಾವುದು ಎಲ್ಲಿ ಸೈಟ್ ಅಂತ ಹೇಳಿ. ಹೌದಾ? ನೋಡಿ, ಗ್ಲೈಕೋಲೈಸಿಸ್ ಎಲ್ಲಾಗುತ್ತೆ ಅಂತಂದರೆ ಸೈಟೋಪ್ಲಾಸಮಲ್ಲಿ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ರೆಬ್ ಸೈಕಲ್ ಎಲ್ಲಾಗುತ್ತೆ ಅಂತಂದರೆ ಇಟ್ ಅಕರ್ಸ್ ಇನ್ ದ ಮೈಟೋಕಾಂಡ್ರಿಯಲ್ ಮ್ಯಾಟ್ರಿಕ್ಸ್. ಓಕೆ, ಮೈಟೋಕಾಂಡ್ರಿಯಲ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್
ATP ಸಿಂಥಸಿಸ್ ಎಲ್ಲಾಗುತ್ತೆ ಅಂತಂದರೆ ದಟ್ ಈಸ್ F0F1 ಪಾರ್ಟಿಕಲ್ಸಲ್ಲಿ, ದಟ್ ಈಸ್ ಮೈಟೊಕಾಂಡ್ರಿಯಾದ ಇನ್ನರ್ ಮೆಮ್ಬ್ರೇನಲ್ಲಿರುವಂಥ F0F1 ಪಾರ್ಟಿಕಲ್ಸಲ್ಲಿ. ನೆಕ್ಸ್ಟ್ ಇನ್ನರ್ ಮೈಟೊಕಾಂಡ್ರಿಯಲ್ ಮೆಮ್ಬ್ರೇನಲ್ಲಿ ಏನಾಗುತ್ತೆ ಅಂತಂದರೆ ETC ಆಗುತ್ತೆ. ಓಕೆ, ಸೊ ಇದನ್ನು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ ಒಂದು ಕಡೆ, ಬಿಕಾಸ್ ಇದು ಒಂದೊಂದನ್ನೇ ನಿಮಗೆ ಒಂದೊಂದು ಕ್ವಶನ್ ಆಗಿ ಕೇಳ್ತಾರೆ. ನೆಕ್ಸ್ಟ್ ಕ್ಯಾಲ್ಕುಲೇಟ್ ದ ಕಾರ್ಡಿಯಾಕ್ ಔಟ್ಪುಟ್. ನೋಡಿ, ಕಾರ್ಡಿಯಾಕ್ ಔಟ್ಪುಟ್ ಇದ್ರ ಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ. ಸೊ ಅದರಲ್ಲಿ ನೋಡಿದ್ರಿ ಅಂತಂದರೆ ನೀವು ಸ್ಟ್ರೋಕ್ ವಾಲ್ಯೂಮನ್ನು ಹೇಗೆ ಕಂಡುಹಿಡಿಬೇಕು ಅಂತ ಹೇಳಿ ನಿಮಗೆ ಗೊತ್ತು. ಸೊ ನಿಮಗೆ ಗೊತ್ತಿರಬೇಕು ಕಾರ್ಡಿಯಾಕ್ ಔಟ್ಪುಟ್ನ ಫಾರ್ಮುಲಾ ಇದೆ, ಏನು ಅಂತಂದರೆ ಸ್ಟ್ರೋಕ್ ವಾಲ್ಯೂಮ್ ಇಂಟು ಹಾರ್ಟ್ ರೇಟ್. ಓಕೆ, ಸೊ ಸ್ಟ್ರೋಕ್ ವಾಲ್ಯೂಮ್ ಎಷ್ಟು ಕೊಟ್ಟಿದ್ದಾರೆ ಅವರು 55. ಹಾರ್ಟ್ ರೇಟ್ ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ ಹಾರ್ಟ್ ರೇಟ್ ಅಂತಂದ್ರೇನು, ಒಂದು ನಿಮಿಷಕ್ಕೆ ಎಷ್ಟು ಸರ್ತಿ ಬೀಟ್ ಆಗುತ್ತೆ, ದಟ್ ಈಸ್ 70 ಹಾರ್ಟ್ ಬೀಟ್ಸ್ ಪರ್ ಮಿನಿಟ್ ಅಂತಂದರೆ ಇಂಟು 70 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಆನ್ಸರ್, ಇಟ್ ಈಸ್ 3850 ml. ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಸಿ. ಓಕೆ, ಸೊ ಕಾರ್ಡಿಯಾಕ್ ಔಟ್ಪುಟ್ನ ಫಾರ್ಮುಲಾ ಇದು, ನೋಟ್ ಮಾಡ್ಕೊಂಡ್ಬಿಡಿ, ಸ್ಟ್ರೋಕ್ ವಾಲ್ಯೂಮ್ ಇಂಟು ಹಾರ್ಟ್ ರೇಟ್. ನೌ ಅಗೇನ್ ಇನ್ನೊಂದು ಅದೇ ತರಹದ ಕ್ವಶನ್ ಕೊಟ್ಟಿದ್ದಾರೆ. ಸ್ಟ್ರೋಕ್ ವಾಲ್ಯೂಮ್ ಎಷ್ಟು ಕೊಟ್ಟಿದ್ದಾರೆ ಅವರು 70 ml ಕೊಟ್ಟಿದ್ದಾರೆ. ವಿ ನೋ, ಈಗ ತಾನೇ ನೋಡಿದ್ವಿ ಕಾರ್ಡಿಯಾಕ್ ಔಟ್ಪುಟ್ ಈಸ್ ಈಕ್ವಲ್ ಟು ಏನು, ಸ್ಟ್ರೋಕ್ ವಾಲ್ಯೂಮ್ ಇಂಟು ಹಾರ್ಟ್ ರೇಟ್. ಹೌದಾ, ಸೊ ಸ್ಟ್ರೋಕ್ ವಾಲ್ಯೂಮ್ ಎಷ್ಟು ಕೊಟ್ಟಿದ್ದಾರೆ 70 ml ಕೊಟ್ಟಿದ್ದಾರೆ. ಓಕೆ, ಸೊ 1 ಅವರಲ್ಲಿ ಅಡಲ್ಟ್ ಹೆಲ್ದಿ ಹ್ಯೂಮನ್ ಬೀಯಿಂಗಲ್ಲಿ ಎಷ್ಟಿರುತ್ತೆ ರೀ ಹಾರ್ಟ್ ರೇಟು, 72 ಟೈಮ್ಸ್ ಬೀಟ್ ಆಗುತ್ತೆ ಪರ್ ಮಿನಿಟ್. ಓಕೆ, ಸೊ ಅದು ನಮಗೆ ಗೊತ್ತಿರಬೇಕು. ಹೌದಾ, ಸೊ 70 × 72 ಮಾಡಿದಾಗ ಎಷ್ಟು ಬರುತ್ತೆ ನಿಮ್ಗೆ ಆನ್ಸರ್, ಇಟ್ ಈಸ್ 50/40 ಬರುತ್ತೆ ನಿಮ್ಗೆ ಆನ್ಸರ್. ಹೌದಾ, ಸೊ ಅವರು ml ಅಲ್ಲಿದೆ, ಲೀಟ್ರಲ್ಲಿ ಕೇಳಿರೋದ್ರಿಂದ ನಾವೇನು ಮಾಡ್ತೀವಿ, ಸೊ 500 ಲೀಟರ್ ಪರ್ ಅವರ್. ಓಕೆ, ಸೊ ದಿಸ್ ಈಸ್ ದ ರೈಟ್ ಆಪ್ಷನ್. ನೆನ್ಪಿಟ್ಕೊಳ್ಳಿ, ಕಾರ್ಡಿಯಾಕ್ ಔಟ್ಪುಟ್ ಈಕ್ವಲ್ಸ್ ಟು ಸ್ಟ್ರೋಕ್ ವಾಲ್ಯೂಮ್ ಇಂಟು ಹಾರ್ಟ್ ರೇಟ್. ಹಾರ್ಟ್ ರೇಟ್ ಏನೂ ಕೊಟ್ಟಿಲ್ಲ ಅಂದರೆ 72 ಇರುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಒಂದು ನಿಮಿಷಕ್ಕೆ ಮನುಷ್ಯನ ಹಾರ್ಟು 72 ಸರ್ತಿ ಬೀಟ್ ಆಗುತ್ತೆ. ನೆಕ್ಸ್ಟ್ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಪ್ರೋಫೇಸ್ 1 ಏನಾಗುತ್ತೆ, ಫಸ್ಟ್ ಪ್ರೋಫೇಸ್ 1 ಅಂತಂದರೆ ಮಿಯೋಸಿಸಲ್ಲಿರೋ ಪ್ರೋಫೇಸ್ 1 ನಾನು ನಿಮ್ಗೆ ಹೇಳಿದ್ದೆ, ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ಫಸ್ಟ್ ಸ್ಟೆಪ್ ಯಾವುದು, ಲೆಪ್ಟೋಟೀನ್, ಝೈಗೋಟೀನ್, ಪ್ಯಾಚಿಟೀನ್ ಆ್ಯಂಡ್ ಡಿಪ್ಲೋಟೀನ್ ಮತ್ತು ಡಯಾಕೈನಸಿಸ್. ಹೌದಾ, ಸೊ ಇದರಲ್ಲಿ ಫಸ್ಟ್ ಏನಾಗುತ್ತೆ ಅಂತಂದರೆ, ಫಸ್ಟ್ ಸಿನಾಪ್ಸಿಸ್ ಆಗಬೇಕಂದ್ರೆ ಪೇರಿಂಗ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್ಸ್ ಆಗಬೇಕು. ಅದಾದಮೇಲೆ ಪೇರ್ ಆದಮೇಲೆ ಅವುಗಳು ಎರಡು ಒಂದಕ್ಕೊಂದು ಕ್ರಾಸ್ ಆಗಬೇಕು, ಕ್ರಾಸಿಂಗ್ ಓವರ್. ನೆಕ್ಸ್ಟ್ ಅದಾದಮೇಲೆ ಕಯಾಸ್ಮೆಟಾ ಫಾರ್ಮ್ ಆಗುತ್ತೆ, ಎಕ್ಸ್ ಶೇಪ್ಡ್ ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ. ಅದಾದಮೇಲೆ ಟರ್ಮಿನಲೈಸೇಷನ್ ಆಗುತ್ತೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಒನ್. ನೋಡ್ಕೊಳ್ಳಿ, ಲೆಪ್ಟೋಟೀನಲ್ಲಿ ಏನಾಗುತ್ತೆ, ಝೈಗೋಟೀನಲ್ಲಿ ಏನಾಗುತ್ತೆ, ಪ್ಯಾಚಿಟೀನು, ಡಿಪ್ಲೋಟೀನು, ಡಯಾಕೈನಸಿಸ್ ಯಾವ ಟೈಮಲ್ಲಿ ಯಾವ್ದು ಇದಾಗುತ್ತೆ ಅಂತ ಹೇಳಿ ಇವಾಗ ಹೋಗಿ ಬುಕ್ ತೆಗೆದು ಕರೆಕ್ಟಾಗಿ ನೋಡ್ಕೊಳ್ಳಿ, ಅಥವಾ ಜಸ್ಟ್ ಟೈಪ್, ಯಾಕಂದರೆ ನನಗೆ ಇನ್ನೂ ಕ್ವಶನ್ಸ್ ಇದೆ ಅಲ್ವಾ, ಸೊ ಅವನ್ನೆಲ್ಲ ಸಾಲ್ವ್ ಮಾಡಬೇಕು, ಇವಾಗಲೇ ಟೈಮ್ ಆಗಿದೆ. ಸೊ ದಟ್ಸ್ ವೈ, ಇಲ್ಲಾಂದರೆ ನಾನೇ ಹೇಳ್ತೀನಿ. ನಾವು ವೆರಿ ವೆರಿ ಇಂಪಾರ್ಟೆಂಟ್ ಪ್ಲ್ಯಾಂಟ್ ಹಾರ್ಮೋನ್ಸಿಗೆ ಬಂದ್ವಿ ನಾವು ಇವಾಗ. ಹೌದಾ, ನೋಡಿ ಫಸ್ಟ್ ಆಕ್ಸಿನ್ನಿಂದ ಸ್ಟಾರ್ಟ್ ಮಾಡಿ. ಯಾವಾಗಲೂ ಆಕ್ಸಿನ್ನು ಎಪಿಕಲ್ ಡಾಮಿನೆನ್ಸ್ ಮತ್ತು ಶೂಟ್ನ ಎಲಾಂಗೇಟ್ ಮಾಡುತ್ತೆ, ರೂಟ್ ಮತ್ತು ಶೂಟನ್ನು ಉದ್ದ ಮಾಡುತ್ತೆ. ಓಕೆ, ಸೊ ಆಕ್ಸಿನ್ ಎಪಿಕಲ್ ಡಾಮಿನೆನ್ಸ್. ಓಕೆ, ದಿಸ್ ಈಸ್ ಆಕ್ಸಿನ್. ನೌ ನೆಕ್ಸ್ಟ್ ಆಕ್ಸಿನ್ ಆದಮೇಲೆ ನೆಕ್ಸ್ಟ್ ಯಾವ ಹಾರ್ಮೋನ್ ಬರುತ್ತೆ, ಸೈಟೋಕೈನಿನ್. ಸೊ ಅದನ್ನು ನಿಮಗೆ ತೋರಿಸ್ಬಿಡ್ತೀನಿ ನೋಡಿ. ಎಸ್, ಸಿ ಹಿಯರ್, ಆಕ್ಸಿನ್ನ IAA ಕೆಮಿಕಲ್ ನೇಮ್ ಇಂಡೋಲ್ ಎಸಿಟಿಕ್ ಆ್ಯಸಿಡ್ ಅಂತ ಕರಿತೀವಿ. ಇಂಡೋಲ್ ಎಸಿಟಿಕ್ ಆ್ಯಸಿಡ್ ಇದೇನು ಅಂತಂದರೆ ಎಪಿಕಲ್ ಡಾಮಿನೆನ್ಸ್ ತೋರಿಸುತ್ತೆ. ಇದು VD ಸೈಡ್ ಆಗಿದೆ, ಅಂದರೆ ಹೊಲದಲ್ಲಿ ಕಳೆಯನ್ನು ತೆಗೆಯೋದಕ್ಕೆ VD ಸೈಡ್ ಆಗಿ ಇದನ್ನು ಬಳಸ್ತೀವಿ. ನೆಕ್ಸ್ಟ್ ಇನಿಷಿಯೇಷನ್ ಆಫ್ ರೂಟ್ಸ್, ಇದೆಲ್ಲ ಇದರದ್ದು ಫಂಕ್ಷನ್. ನೆಕ್ಸ್ಟ್ ಗಿಬ್ಬರ್ಲಿನ್ GA3 ಗಿಬ್ಬರ್ಲಿಕ್ ಆ್ಯಸಿಡ್ ಅಂತ ಕರಿತೀವಿ. ಸೊ ಇದ್ರ ಕೆಲಸ ಏನಂತಂದರೆ ಇಂಟರ್ನೋಡ್ ಎಲಾಂಗೇಟ್ ಮಾಡುವಂಥದ್ದು, ಅಂದರೆ ಕಬ್ಬಲ್ಲಿ ನಾವು ಈ ಥರ ಎಲಾಂಗೇಷನ್ ನೋಡ್ತೀವಲ್ವ, ಇಂಟರ್ನೋಡ್ಸ್ ನೋಡ್ತೀವಲ್ವ, ಸೊ ಇದು ಉದ್ದುದ್ದ ಮಾಡುತ್ತೆ ಅದನ್ನು. ನೆಕ್ಸ್ಟ್ ಬೋಲ್ಟಿಂಗ್ ಮಾಲ್ಟಿಂಗ್ ಪ್ರೊಸೆಸಲ್ಲಿ ನೆಕ್ಸ್ಟ್ ಬ್ರೇಕ್ಸ್ ದ ಡಾರ್ಮೆನ್ಸಿ. ಇದಿಷ್ಟು ಗಿಬ್ಬರ್ಲಿನ್ನ ಕೆಲಸ. ನೆಕ್ಸ್ಟ್ ಸೈಟೋಕೈನಿನ್. ಸೈಟೋ ಅಂತಂದ್ರೆ ಏನು, ಸೆಲ್. ಕೈನಿನ್ ಅಂತಂದ್ರೆ ಏನು, ಡಿವೈಡ್ ಆಗುವಂಥದ್ದು. ಸೊ ಸೆಲ್ ಡಿವಿಷನ್, ಇದನ್ನು ಟಿಶ್ಯೂ ಕಲ್ಚರಲ್ಲಿ ನಾವು ಬಳಸ್ತೀವಿ. ನೆಕ್ಸ್ಟ್ ಇಥಲೀನ್, ಇದು ಫ್ರೂಟ್ ರೈಪನಿಂಗ್ ಹಾರ್ಮೋನ್, ಅಂತಂದರೆ ಹಣ್ಣಾಗಿಸುವಂತಹ ಹಾರ್ಮೋನ್. ನೆಕ್ಸ್ಟ್ ಇದು ಫೀಮೇಲ್ ಫ್ಲವರ್ಸನ್ನು ಜಾಸ್ತಿ ಮಾಡುತ್ತೆ ಪ್ಲ್ಯಾಂಟಲ್ಲಿ, ಇಥಲೀನ್. ನೆಕ್ಸ್ಟ್ ಆಬ್ಸಿಸಿಕ್ ಆ್ಯಸಿಡ್ ಏನಿದೆಯಲ್ಲ, ಇದು ಸ್ಟ್ರೆಸ್ ಹಾರ್ಮೋನ್. ಪ್ಲ್ಯಾಂಟಿಗೆ ಸ್ಟ್ರೆಸ್ ಆದಾಗ, ಜಾಸ್ತಿ ಟೆಂಪ್ರೇಚರ್ ಅಥವಾ ನೀರಿಲ್ಲ ಅಂತಂದಾಗ ಪ್ಲ್ಯಾಂಟ್ ಈ ಹಾರ್ಮೋನನ್ನು ಸೀಕ್ರೆಟ್ ಮಾಡುತ್ತೆ. ಇದರಿಂದ ಸ್ಟೊಮ್ಯಾಟೋಗಳು ಕ್ಲೋಸ್ ಆಗುತ್ತೆ, ಹಾಗೂ ಸೀಡ್ ಜರ್ಮಿನೇಷನ್ ಆಗೋದಿಲ್ಲ, ಡಾರ್ಮೆನ್ಸಿ ಆಗುತ್ತೆ. ಇವೆರಡು ಏನು ಅಂತಂದರೆ ಪ್ಲ್ಯಾಂಟ್ ಗ್ರೋತನ್ನ ಇನ್ಹಿಬಿಟರ್ಸ್. ಇದು ಮೂರು ಏನು ಅಂತಂದರೆ ಪ್ಲ್ಯಾಂಟ್ ಗ್ರೋತನ್ನ ಪ್ರಮೋಟರ್ಸ್. ಓಕೆ, ಸೊ ಇವು ಪ್ಲಸ್ ಆಗಿ ಕೆಲಸ ಮಾಡ್ತವು, ಇವೆರಡು ಮೈನಸ್ ಆಗಿ ಕೆಲಸ ಮಾಡುವಂಥ ಹಾರ್ಮೋನ್ಸ್. ಓಕೆ, ಸೊ ನೋಡಿದ್ರಲ್ವ. ಸೊ ಇವಾಗ ವಿಲ್ ಜಸ್ಟ್ ಗೋ ಬ್ಯಾಕ್ ಟು ದ ಕ್ವೆಶನ್. ಸೊ ಇದ್ರದ್ದು ಒಂದು ಸ್ಕ್ರೀನ್ಶಾಟ್ ತೊಗೊಂಡ್ಬಿಡಿ ನೀವು. ನಾನು ಎಸ್ ಜಸ್ಟ್ ಟೇಕ್ ದ ಸ್ಕ್ರೀನ್ಶಾಟ್. ಓಕೆ, ಸೊ ನಾವು ಟ್ರೈ ಟು ಆನ್ಸರ್. ಆಕ್ಸಿನ್ ಅಂತಂದ್ರೆ ಏನು, ಎಪಿಕಲ್ ಡಾಮಿನೆನ್ಸ್. ಸೈಟೋಕೈನಿನ್ ಅಂತಂದ್ರೆ ಏನು, ಇಟ್ ಈಸ್ ಯೂಸ್ಡ್ ಇನ್ ಟಿಶ್ಯೂ ಕಲ್ಚರ್. ಹೌದಾ. ನೆಕ್ಸ್ಟ್ ಆಬ್ಸಿಸಿಕ್ ಆ್ಯಸಿಡ್ನ ಏನಂತ ಕರಿತೀವಿ ನಾವು, ಸ್ಟ್ರೆಸ್ ಹಾರ್ಮೋನ್ ಅಂತ ಕರಿತೀವಿ. ಇಥಿಲಿನ್ ಏನು, ರೈಪನಿಂಗ್ ಆಫ್
ಫ್ರೂಟ್ಸ್. ಗಿಬ್ಬರ್ಲಿನ್ ಏನು ಬೋಲ್ಟಿಂಗಲ್ಲಿ ಬಳಸ್ತೀವಿ. ಓಕೆ, ಸೊ ಸ್ವಲ್ಪ ಇವುಗಳನ್ನು ನೋಡ್ಕೊಳ್ಳಿ ಬಿಕಾಸ್ ಇದು ಫಿಕ್ಸ್ ಕ್ವಶನ್. ಪ್ಲ್ಯಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಚಾಪ್ಟರಿಂದ ನಿಮಗೆ ಇದು ಒಂದು ಫಿಕ್ಸ್ ಕ್ವಶನ್ ಬಂದೇ ಬರುತ್ತೆ ಪ್ಲ್ಯಾಂಟ್ ಹಾರ್ಮೋನ್ ಮೇಲೆ. ನೆಕ್ಸ್ಟ್ ಪೆಡಿಗ್ರಿ ಚಾರ್ಟ್ನ ಎನಾಲಿಸಿಸ್. ಹೆಂಗಪ್ಪ ಮಾಡೋದು ಪೆಡಿಗ್ರಿ ಚಾರ್ಟ್ನ ಎನಾಲಿಸಿಸ್ ಅಂತಂದರೆ ನೋಡಿ, ಪೆಡಿಗ್ರಿನಲ್ಲಿ ನಮಗೆ 2 ಟೈಪ್ ಇದೆ. ಒಂದು ಡಾಮಿನೆಂಟಾ ಅಥವಾ ಫಸ್ಟ್ ರಿಸೆಸಿವ್ ಅಂತ ಹೇಳಿ. ಯಾಕಂದರೆ ಪೆಡಿಗ್ರಿನಲ್ಲಿ 4 ಇದೆ: ಆಟೋಸೋಮಲ್ ಡಾಮಿನೆಂಟ್, ಆಟೋಸೋಮಲ್ ರಿಸೆಸಿವ್, ಅಲ್ಲೋಸೋಮಲ್ ಅಂತಂದ್ರೆ ಏನು, ಸೆಕ್ಸ್ ಲಿಂಕ್ಡ್ ಡಾಮಿನೆಂಟ್, ಸೆಕ್ಸ್ ಲಿಂಕ್ಡ್ ರಿಸೆಸಿವ್, 4 ಇದೆ. ಓಕೆ, ಸೊ ಇದರಲ್ಲಿ ಫಸ್ಟ್ ನಾವು ಡಾಮಿನೆಂಟ ರಿಸೆಸಿವ್ ಅಂತ ಹೇಗೆ ಕಂಡುಹಿಡಬೇಕು. ಡಾಮಿನೆಂಟ್ ಅಂದರೆ ಪ್ರತಿ ಜನರೇಷನ್ನಲ್ಲೂ ಎವ್ರಿ ಜನರೇಷನ್ನಲ್ಲಿ ಕಾಣಿಸ್ಕೊಳ್ಳುತ್ತೆ. ರಿಸೆಸಿವ್ ಅಂತಂದರೆ ಒಂದು ಜನರೇಷನ್ ಸ್ಕಿಪ್ ಆಗಿರುತ್ತೆ. ನೋಡಿ, ಇಲ್ಲಿ ತಂದೆ ತಾಯಿಗೆ ಇಲ್ಲ, ಆದರೆ ಮಕ್ಕಳಿಗೆ ಬಂದಿದೆ ಅಂತಂದರೆ ಇದೇನಿದು ರಿಸೆಸಿವ್, ಈ ಜನರೇಷನ್ ಸ್ಕಿಪ್ ಆಗಿದೆ. ಸೊ ಇಟ್ ಈಸ್ ರಿಸೆಸಿವ್. ಹೌದಾ, ಸೊ ರಿಸೆಸಿವ್ ಅಂತ ಗೊತ್ತಾಯಿತು. ಇವಾಗ ಏನು ಮಾಡಬೇಕು, ಇಟ್ ಈಸ್ ಆಟೋಸೋಮಲ್ಲ ಅಥವಾ ಸೆಕ್ಸ್ ಲಿಂಕ್ಡ್ ಅಲ್ಲೋಸೋಮಲ್ಲ ಅಂತ ನೋಡಬೇಕು. ಹೌದಾ, ನೋಡಿ ಇದರಲ್ಲಿ ಮೇಲ್ಸು ಎಫೆಕ್ಟ್ ಆಗಿದೆ, ಫೀಮೇಲ್ಸು ಎಫೆಕ್ಟ್ ಆಗಿದೆ. ಸೊ ಇದರಲ್ಲಿ ನಮಗೆ ಬರೀ ಮೇಲ್ ಅಥವಾ ಫೀಮೇಲ್ ಈ ಥರ ಪ್ಯಾಟರ್ನ್ ಕಾಣ್ತಾ ಇಲ್ಲ ಅಂತಂದರೆ ಜಸ್ಟ್ ಗೋ ಫಾರ್ ಆಟೋಸೋಮಲ್. ಸೊ ದಿಸ್ ಈಸ್ ಆಟೋಸೋಮಲ್ ರಿಸೆಸಿವ್ ಟ್ರೇಟ್. ಓಕೆ, ಸೊ ಇದೇ ತರಹ ನಿಮಗೆ ಒಂದು ವೇಳೆ ಬರೀ ಮೇಲ್ಸ್ ಎಫೆಕ್ಟ್ ಆಗಿತ್ತು ಅಂತಂದರೆ ನಾವು ಯೂಶ್ವಲಿ ಅದನ್ನು ಸೆಕ್ಸ್ ಲಿಂಕ್ಡ್ ಅಂತ ಹೇಳ್ಬಿಡ್ತೀವಿ. ಓಕೆ, ಸೊ ಜಾಸ್ತಿ ಮೇಲ್ಸ್, ಅದೊಂದು ತಲೆಯಲ್ಲಿ ಇಟ್ಕೊಳ್ಳಿ, ಜಾಸ್ತಿ ಮೇಲ್ಸ್ ಎಫೆಕ್ಟ್ ಆಗಿದ್ದರೆ ಸೆಕ್ಸ್ ಲಿಂಕ್ಡ್. ಆಮೇಲೆ ಸೆಕ್ಸ್ ಲಿಂಕ್ಡ್ ಡಾಮಿನೆಂಟಲ್ಲಿ ಏನಾಗುತ್ತೆ ಅಂತಂದರೆ ಆಲ್ವೇಸ್ ಫಾದರ್ಗಿತ್ತು ಅಂತಂದರೆ ಆಲ್ ಡಾಟರ್ಸ್ ವಿಲ್ ಬಿ ಎಫೆಕ್ಟೆಡ್. ಓಕೆ, ಸೊ ಆಲ್ ಡಾಟರ್ಸ್ ವಿಲ್ ಬಿ ಎಫೆಕ್ಟೆಡ್. ಆ್ಯಂಡ್ ಸೆಕ್ಸ್ ಲಿಂಕ್ಡಲ್ಲಿ ನಮಗೆ ಕ್ರಾಸ್ ಇನ್ಹೆರಿಟೆನ್ಸ್ ತೋರಿಸುತ್ತೆ. ಅಂದರೆ ಮದರಿಂದ ಸನ್ನಿಗೆ ಬರುತ್ತೆ, ಫಾದರಿಂದ ಡಾಟರಿಗೆ ಬರುತ್ತೆ. ಓಕೆ, ನಾವು ಡಬಲ್ ಸ್ಟ್ಯಾಂಡರ್ಡ್ DNA 20% ಸೈಟೋಸಿನ್ ಇದೆ, ಅಡಿನೈನ್ ಎಷ್ಟಿರುತ್ತೆ ಅಂತ ಅವರು ಕೇಳ್ತಾ ಇದ್ದಾರೆ. ಸೊ ದಿಸ್ ಈಸ್ ಚಾರ್ಗಾಫ್ ರೂಲ್ನ ಬಳಸ್ಕೊಂಡು ನೀವು ಸಾಲ್ವ್ ಮಾಡಬೇಕು. ಚಾರ್ಗಾಫ್ ಅವ್ರು ಏನು ಹೇಳ್ತಾರೆ, ಎಷ್ಟು ಎಡಿನೈನ್ ಇರುತ್ತೆ ಅಷ್ಟೇ ಥೈಮಿನ್ ಇರ್ತಾವು, ಎಷ್ಟು ಗ್ವಾನಿನ್ ಇರುತ್ತೆ ಅಷ್ಟೇ ಸೈಟೋಸಿನ್ ಇರ್ತಾವು ಅಂತ ಅವ್ರು ಹೇಳ್ತಾರೆ. ಸೊ ಇದನ್ನು ಇನ್ನೊಂದು ತರಹನೂ ನಾವು ಹೇಗೆ ಹೇಳ್ಬೋದು ಅಂತಂದರೆ, ಎಷ್ಟು ಪ್ಯೂರಿನ್ಸ್ ಇರುತ್ತೆ ಅಷ್ಟೇ ಪಿರಮಿಡಿನ್ಸ್ ಇರುತ್ತೆ. ಪ್ಯೂರಿನ್ಸ್ ಅಂದರೆ ಯಾವುದು, ಎಡಿನೈನ್ ಪ್ಲಸ್ ಗ್ವಾನಿನ್. ಪಿರಮಿಡಿನ್ಸ್ ಅಂದರೆ ಯಾವುದು, ಥೈಮಿನ್ ಪ್ಲಸ್ ಸೈಟೋಸಿನ್. ಇಟ್ ಈಸ್ ಆಲ್ವೇಸ್ ಈಕ್ವಲ್ ಟು 1 ಅಂತ ಅವ್ರು ಹೇಳ್ತಾರೆ. ಓಕೆ, ಸೊ ಅಡಿನೈನ್ ಪ್ಲಸ್ ಗ್ವಾನಿನ್, ನಮಗೆ ಅವರು ಸೈಟೋಸಿನ್ ಮಾತ್ರ ಕೊಟ್ಟಿದ್ದಾರೆ. ಸೊ ಸೈಟೋಸಿನ್ ಎಷ್ಟಿದೆ ಅಂತ ಹೇಳ್ತಿದ್ದಾರೆ ಅವರು, ಇಟ್ ಈಸ್ 20%. ಅಂದರೆ ಗ್ವಾನಿನ್ ಕೂಡ ನಮಗೆ ಎಷ್ಟಿರುತ್ತೆ, 20% ಇರುತ್ತೆ. ಸೊ ಗ್ವಾನಿನು ಪ್ಲಸ್ ಸೈಟೋಸಿನ್. ಸೊ ನಾವು ವಿ ಕ್ಯಾನ್ ಸಿ ಹಿಯರ್, ಸೊ G ಪ್ಲಸ್ C ಎಷ್ಟಾಯಿತು ನಮಗೆ, 20 + 20 ಅಂತಂದರೆ 40% ಏನಾಯಿತು ನಮಗೆ DNA ಇವುಗಳೇ ಆಯಿತು. ಹಾಗಿದ್ರೆ ಉಳಿದಿರೋದು ಎಷ್ಟು ಪರ್ಸೆಂಟು, 60% ಉಳಿದಿದೆ. ಆ 60% ನಾವು ಯಾವುದರಲ್ಲಿ ಡಿವೈಡ್ ಮಾಡಬೇಕು, ಎಡಿನೈನು ಪ್ಲಸ್ ಥೈಮಿನಲ್ಲಿ ಡಿವೈಡ್ ಮಾಡಬೇಕು. ಅಂದರೆ ಎಡಿನೈನು ಮತ್ತು ಥೈಮಿನ್ ಎರಡೂ ಸೇರಿ ನಮಗೆ 60% ಆಗಿದೆ. ಸೊ ಅಂದರೆ ಎಡಿನೈನ್ ಎಷ್ಟಾಯಿತು, 30%, ಥೈಮಿನ್ ಎಷ್ಟಾಯಿತು, 30%. ಸೊ ಎಲ್ಲದ್ರದ್ದು ಆನ್ಸರ್ ಸಿಕ್ತು ನಿಮಗೆ. ಅವ್ರೇನು ಕೇಳಿದ್ದಾರೆ, ಎಡಿನೈನ್. ಸೊ ಎಡಿನೈನ್ ವಿಲ್ ಬಿ 30%. ನಾವು ಸೊ ಅಗೇನ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಲಾಸ್ಟ್ ಕ್ವೆಶನ್ ಆಫ್ ದಿಸ್ ವಿಡಿಯೋ. 10 ಸ್ಟೆಮನ್ಸ್ ಇದೆ. ಸೊ ಇನ್ 10 ಸ್ಟೆಮನ್ಸ್ ಒಂದೊಂದರಲ್ಲಿ ನಮಗೆ ಎಷ್ಟು ಮೈಕ್ರೋಸ್ಪೊರಾಂಜಿಯಮ್ ಇರುತ್ತೆ, ಒಂದು ಸ್ಟೆಮನ್ನಲ್ಲಿ ನಮಗೆ 4 ಮೈಕ್ರೋಸ್ಪೊರಾಂಜಿಯಮ್ಗಳು ಇರ್ತವೆ. ಓಕೆ, ಸೊ ಅಂದರೆ 10 ಸ್ಟೆಮನ್ನಲ್ಲಿ ಎಷ್ಟಾದವು, 10 × 4 ಅಂದರೆ 40 ಮೈಕ್ರೋಸ್ಪೊರಾಂಜಿಯಮ್ಗಳಾದವು. ಓಕೆ, ಸೊ 40 ಮೈಕ್ರೋಸ್ಪೊರಾಂಜಿಯಮ್. ಒಂದು ಮೈಕ್ರೋಸ್ಪೊರಾಂಜಿಯಮ್ಮಲ್ಲಿ ಎಷ್ಟಿದಾವೆ ಹೇಳ್ತಾ ಇದ್ದಾರೆ ಅವರು, 5 ಪೋಲನ್ ಮದರ್ ಸೆಲ್ಸ್ ಇದೆ. ಒಂದು ಮೈಕ್ರೋಸ್ಪೊರಾಂಜಿಯಮ್ಮಲ್ಲಿ 5 PMC ಅಂತಂದರೆ 40 ಮೈಕ್ರೋಸ್ಪೊರಾಂಜಿಯಮ್ಗೆ ಎಷ್ಟಾಯಿತು, 40 × 5 ಅಂದರೆ ಎಷ್ಟು, 5 4 20, 200 ಪೋಲನ್ ಮದರ್ ಸೆಲ್ಸ್ ಇದೆ ಟೋಟಲ್ ಆಗಿ. ಸೊ ಒಂದು ಪೋಲನ್ ಮದರ್ ಸೆಲ್ಲಿಂದ ನಮಗೆ ಗೊತ್ತಿರಬೇಕು ಮಿಯೋಸಿಸ್ ಆಗಿಬಿಟ್ಟು 4 ಪೋಲನ್ ಗ್ರೇನ್ಸ್ಗಳು ಬರುತ್ತೆ. ಅಂದರೆ 200 ಪೋಲನ್ ಮದರ್ ಸೆಲ್ಸಿಂದ ಎಷ್ಟು ಬರುತ್ತೆ, that is 200 × 4, that is 800 pollen grains will be produced. So option D is the right answer. pollen grains. So hope it helps you my dear students. So ನಾಳೆ ಎಕ್ಸಾಮ್ಗೆ ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ಈ ಟಾಪ್ 50 MCQಗಳ ವಿಡಿಯೋನ ಟೈಮ್ ತೊಗೊಂಡು ಮಾಡ್ತಾ ಇದ್ದೀನಿ. ಸೊ ದಟ್ಸ್ ವೈ ಇಷ್ಟ ಆಗಿದ್ರೆ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ದ ವಿಡಿಯೋ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್, ಸೊ ದಟ್ ಇದರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಆ್ಯಂಡ್ ಮುಂದಿನ ದಿನಗಳಲ್ಲಿ ನಾನು ಅಗ್ರಿ ರಿಲೇಟೆಡ್ ವಿಡಿಯೋಸ್ ಆ್ಯಂಡ್ ನೀಟ್ನ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸ್ಟೇ ಕನೆಕ್ಟೆಡ್, ಹ್ಯಾಪಿ ಲರ್ನಿಂಗ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಟುಮಾರೋಸ್ ಎಕ್ಸಾಮ್ ಮೈ ಡಿಯರ್ ಸ್ಟೂಡೆಂಟ್ಸ್.